ಆದಷ್ಟು ಶೀಘ್ರಗತಿಯಲ್ಲಿ ಆ ಸಮಯಕ್ಕೆ ಮುಂಚಿತವಾಗಲಿ ತಾವು ಮುಕ್ತಾಯವನ್ನು ಮಾಡಿಕೊಟ್ರೆ ಬಹಳಷ್ಟು ಉತ್ತಮ ರೀತಿಯ ಕೆಲಸವಾಗ್ತದೆ. ದಯವಿಟ್ಟು ಸರ್ ನಮ್ಮೊಂದಿಗೆ ಸಹಕರಿಸಿ ಅನ್ನೋದಾಗಿ ನಾವು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತಾ ಇದ್ದೇವೆ ನಿಮಗೆ. ಈಗಾಗಲೇ ಕತ್ತಲು ಆವರಿಸುವಂಥ ಸೂಚನೆಗಳು ಬರ್ತಾ ಇದೆ. ಬಾನಂಗಳಿರ್ತಕ್ಕಂಥ ಸೂರ್ಯನ ಕಿರಣಗಳು ಮರೆಮಾಚುವಂಥ ಪರಿಸ್ಥಿತಿಗೆ ಬರ್ತಾ ಇದೆ. ಈ ಪಂದ್ಯದ ಬಳಿಕ ಈ ಒಂದು ಅಂಕಣದಲ್ಲಿರ್ತಕ್ಕಂಥ ಲೈಟ್ಸ್ಗಳು ಆನ್ ಆಗ್ತದೆ, LED ಸ್ಕ್ರೀನ್ಗಳು ಆನ್ ಆಗ್ತದೆ. ಆ ನಡುವೆ ಹೊನಲು ಬೆಳಕಿನ ಪಂದ್ಯಕೂಟ ಸಾಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟಗಳನ್ನು ಮುಕ್ತಾಯ ಮಾಡಿ ಕೊಡಿ ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಅಮೀರ್ ಚಾಲೆಂಜರ್ಸ್ 12th ಮೆಂಬರ್ನ ಕಳಿಸ್ಬೇಕು. ಬರಬೇಕು ಅಮೀರ್ ಚಾಲೆಂಜರ್ಸ್ ಆಟಗಾರರು 12th ಮೆಂಬರ್ ಬರಬೇಕು ಸರ್, ದಯವಿಟ್ಟು ಪ್ಲೀಸ್. ಅಮೀರ್ ಚಾಲೆಂಜರ್ಸ್ ನ 12th ಮೆಂಬರ್ ಬರಬೇಕು. ಆರಂಭಿಕ ಆಟಗಾರರಾಗಿ ಸಲ್ಮಾನ್ ಮತ್ತು ಇರ್ಫಾನ್ ಅಂಕಣ ಎಂಟ್ರಿನ ಪಡಿತಾ ಇದ್ದಾರೆ. ಇತ್ತ ಮೊದಲ ಓವರ್ ರಸಗಾರಿಕೆ ಭಾಗದಲ್ಲಿ ಹೊಸಾಬ್ರನ್ನ ಪರಿಚಯಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 6 ಓವರ್ ಮ್ಯಾಚ್ ಅಧಿಕೃತವಾಗಿ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಗ್ರೀನ್ ಸಿಗ್ನಲ್ ಲಭಿಸ್ತಾ ಇದೆ ನಿರ್ಣಾಯಕರಿಂದ. ಅನುಭವಿ ನೋಡುತ್ತಾರೆ ನಿರ್ಣಾಯಕರು. ಕೆಸಿ ಅಂಗೀಕೃತ ದೂರದ ಬೆಂಗಳೂರು ಪರಿಸರದ ನಿರ್ಣಾಯಕರು ನಮ್ಮೊಂದಿಗಿದ್ದಾರೆ. ಮೊದಲ ಚೆಂಡು ಉಸೈಬ್ ಟು ಸಲ್ಮಾನ್. ಡಿಜೆ ಹಲೋ ಮತ್ತೆ ಸಾಹಿಬ್ ಮೊದಲ ಚೆಂಡು ವೈಟ್ ಬಾಲ್. ಎರಡನೇ ಬಾರಿ ಎಸೆದ ಚೆಂಡು ಸಂಪೂರ್ಣವಾಗಿ ಹೋದರನ್ನ ಬಿಟ್ಟು ಆಫ್ ಸ್ಟಂಪ್ ವಿಭಾಗಕ್ಕೆ ಬಂದು ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಒಚ್ಚಿಗೆ ಅವಕಾಶಗಳು ಬರ್ತಾ ಇದೆ. ಡಾಟಾ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬೆಳಗಿನ ಅವಧಿಯಲ್ಲಿ ಬಹಳ ವ್ಯವಸ್ಥಿತವಾಗಿ ಆರಂಭವನ್ನು ಕಂಡಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾಟ DCL 3ನೇ ಆವೃತ್ತಿಯ 2ನೇ ದಿನ ಪಂದ್ಯಾಟ ಯಶಸ್ವಿಯಾಗಿ ಆರಂಭವನ್ನು ಕಾಣ್ತಾ ಇದೆ. ಸಂಜೆಯ ಹೊತ್ತಿನಲ್ಲಿ ಅಮೀರ್ ಚಾಲೆಂಜರ್ಸ್ ಮತ್ತು ರೆಡ್ ಬ್ಯಾಕ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಸುಂದರತೆ ಹೊಡೆತ ಬಹಳ ಶುದ್ಧ ಮಾಡ್ತಿದ್ದ ಎಸೆತ ಓಟೆಳ ಅವಕಾಶಗಳು ಬರ್ತಾ ಇಲ್ಲ. ಡಾಟಾ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಆರಂಭಿಕ ಆಟಗಾರರು ಸಲ್ಮಾನ್ ಮತ್ತು ಇರ್ಫಾನ್ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟಾ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಮೊದಲ ಎಸೆತ ವೈಡ್ ಬಾಲ್ ಮುಖಾಂತರವಾಗಿ ಒಂದು ಓಟದವನ್ನು ನೀಡಿದ್ರು. ಅತಿರಿಕ್ತ ಓಟದ ಮುಖಾಂತರವಾಗಿ ಅಕ್ರಮ ಎಸೆದ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಂಡ್ರು. ಅಮೀರ್ ಚಾಲೆಂಜರ್ಸ್ ಓಪನರ್ಸ್ ಇರ್ಫಾನ್ ಮತ್ತು ಸಲ್ಮಾನ್. ಹೋದಾರಿ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನ ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಬೇರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಸಲ್ಮಾನ್ ಅವರಿದ್ದಾರೆ ಸ್ಟ್ರೈಕರ್ ಭಾಗದಲ್ಲಿ. ಆತ ಉಸೈಬ್ ಹೊಡೆತಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಹೋದಾರಿ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನ ಗೋಟಕ್ಷಕರ ಹಿಂಭಾಗದಲ್ಲಿ ಸಾಗ್ತದೆ. ಡಿ ಫೈನಲ್ ಸಿ ರಾಕಿಯಲ್ಲಿ ಕ್ರಮಿಸ್ತಾ ಇದೆ. ಬೌಂಡ್ರಿ ಮೊದಲ ಬೌಂಡ್ರಿ ಸೇರ್ಪಡೆ ಆಗ್ತಾ ಇದೆ. ಬೌಂಡ್ರಿಯ ಮುಖಾಂತರವಾಗಿ ತಡ ಮೊತ್ತ 5ಕ್ಕೆ ತಲುಪ್ತಾ ಇದೆ. 5 ರನ್ಸ್ ವಿದೌಟ್ ಲಾಸ್. ಪ್ರಗತಿಯ ಮೊದಲ ಓವರ್ ಚಾಲ್ತಿಯಲ್ಲಿದೆ. ತಡ ಮೊತ್ತ 5ಕ್ಕೆ ತಲುಪ್ತಾ ಇದೆ. 5 ರನ್ಸ್. ದಯವಿಟ್ಟು ಸರ್ ಒಂದು ಬೌಂಡ್ರಿ ಹೊಡೆದ ತಕ್ಷಣ ಬಂದು ಗುಂಪು ಕೂಡಬೇಡಿ. ಕ್ಷೇತ್ರ ರಕ್ಷಕರಿಗೆ ಸೂಚನೆಯನ್ನು ಕೊಡ್ತೇವೆ. ಹಾಗೆ ದಾಂಡಿಗರಿಗೆ ಕೂಡ ನಾವು ಸೂಚನೆಯನ್ನು ಕೊಡ್ತೇವೆ. ಪದೇ ಪದೇ ಎಸೆಗಳಿಗೆ ಮುಕ್ತಾಯದ ಕಂಡ ಹಾಗೆ ನೀವು ಸಮಾಲೋಚನೆಯನ್ನು ಮಾಡಬೇಕು. ತುರ್ತು ಸಭೆಯನ್ನು ಮಾಡಬೇಡಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಬಹುಶಃ ನಿಮಗೆ 4 ಓವರ್ 6 ಓವರ್ ಪಂದ್ಯಾಟವನ್ನು ಆಡಬೇಕು ಅನ್ನೋದಿದ್ರೆ
ಮುಂದಿನ ಹಂತದಲ್ಲಿ ನೀವು ಮತ್ತೆ 6 ಓವರ್ ಪಂದ್ಯಾಟವನ್ನು ಆಡಬೇಕು ಅನ್ನೋದಿದ್ರೆ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ನೀವೇ ಮುಕ್ತಾಯ ಮಾಡಿಕೊಡಬೇಕು. ಈ ಟೂರ್ನಮೆಂಟ್ ನೀವೇ ಯಶಸ್ವಿ ಮಾಡಿಕೊಡಬೇಕು. ನಿಮ್ಮ ಸಹಕಾರ ಇದ್ರೆ ಮಾತ್ರ ನಮ್ಮ ಪಂದ್ಯ ಯಶಸ್ಸನ್ನು ಕಂಡುಕೊಳ್ತದೆ. ಪದೇ ಪದೇ ಸೂಚನೆಯನ್ನು ಕೊಡುವ ಹಾಗೆ ದಯವಿಟ್ಟು ಮಾಡಬೇಡಿ ಪ್ಲೀಸ್. ಹಲೋ ಸರ್, ಡಿಜೆ ಆಫ್ ಮಾಡಿ. ಸುಂದರತೆ ಚೆಂಡು ಮತ್ತೆ ಒಟ್ಟಾಡ ಅವಕಾಶಗಳು ಬರ್ತಾರೆ. ಮತ್ತೆ ಎರಡು ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ ತಡ ಮೊತ್ತ 5 ಓಟವನ್ನು ದಾಖಲಿಸ್ತಾ ಇದೆ. ರೆಡ್ ಬ್ಯಾಕ್ ವರ್ಸಸ್ ಸಮೀರ್ ಚಾಲೆಂಜರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಬಹುಶಃ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡುವಂತ ಎರಡು ತಂಡಗಳು ರೋಚಕ ಹಣಾಹಣಿಯಲ್ಲಿ ಪಾಲ್ಗೊಳ್ತಾ ಇದೆ. ಸರ್, ಆರಂಭಿಸಬೇಕು ಪಂದ್ಯ ಪ್ಲೀಸ್. ದಯವಿಟ್ಟು ಆರಂಭಿಸಬೇಕು. ಎಸ್, ನಿಮಗೆ ಹೇಳಿ ಪ್ರಯೋಜನ ಇಲ್ಲ. ನಾವು ಪದೇ ಪದೇ ನೋಡಿ ನೀವು ಮಾಡುವಂತ ತಪ್ಪಿಗೆ ನಿರ್ಣಾಯಕರಿಗೆ ನಾವು ಸೂಚನೆ ಕೊಡಬೇಕಾಗ್ತದೆ. ಆಟಗಾರ ನಮ್ಮೊಂದಿಗೆ ಸಹಕರಿಸಬೇಕು. ಹೊಸ ಬೌಲರ್ ಉಸಾಮಾ. ಹೊಸ ಬೌಲರ್ ಉಸಾಮಾ ಎಸ್ಗಾರಿಕೆ ಭಾಗದಲ್ಲಿ. ಡಿಜೆ ಉಸಾಮಾ ಎಸೆದ ಮೊದಲ ಚೆಂಡು ಔಟ್ ರೈಡ್ಸ್ ಆಗ್ತಾ ಇದೆ. ಒಂದು ಓಟದ ಪೂರೈಕೆ ಇರ್ಫಾನ್ ಓಟದ ಪೂರೈಕೆಯನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತಡ ಮೊತ್ತ 6ಕ್ಕೆ ತಲುಪ್ತಾ ಇದೆ. 6 ರನ್ಸ್. ಡಿಸಿಎಲ್ ಅನ್ನುವಂಥ ಸಂಸ್ಥೆ 3ನೇ ಆವೃತ್ತಿಯಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಹಗಲು ಮತ್ತು ರಾತ್ರಿಯ ರೂಪದಲ್ಲಿ ಪಂದ್ಯಾಟವನ್ನು ನಡೆಸ್ತಾ ಇದೆ. ಈ ಪಂದ್ಯಾಟವು ಕೂಡ ನಮ್ಮ ಕೆಜಿಟಿ ಗುರುಮೂರ್ತಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮುಂದಾಳತ್ವದಲ್ಲಿ ಸಾಗಿ ಹೋಗ್ತಾ ಇದೆ. ಸುಂದರತೆಯ ಚೆಂಡು, ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಪುಲ್ಲತ್ ಮಾದರಿ ಒಂದು ಎಸೆತ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಸಲ್ಮಾನ್ ಅವರ ಸ್ಥಿರ ಪ್ರದರ್ಶನ ಇಲ್ಲಿ ಸಾಗ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ವೈಫಲ್ಯತೆಯನ್ನು ದಾಖಲಿಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಉಸಾಮಾ ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತ ಪ್ರಯತ್ನದಲ್ಲಿದ್ದಾರೆ. ಮಿಡ್ ಆಫ್ ಕಾಣ್ತಾ ಇದೆ. ಮಿಡ್ ಆನ್ ಕಾಣ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಅಂಡ್ ಶಾರ್ಟ್ ಸ್ಕ್ವೈರ್ ಲಾಗ್ ಔಟ್ ರಕ್ಷಕರಿಂದ ಫಸ್ಟ್ ಸ್ಲಿಪ್ ಕಾಣ್ತಾ ಇದೆ. ಪಾಯಿಂಟ್ ಕಾಣ್ತಾ ಇದೆ. ಕವರ್ಸ್ ಕಾಣ್ತಾ ಇದೆ. ಸುಂದರತೆ ಚೆಂಡು ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ ಪೂರ್ಣಾಂತವಾಗಿ ಬೀಳ್ತಾ ಇದೆ. ಲಾಂಗ್ ಆನ್ ಸೀಮಾರಕ್ಕೆ ಚಾನ್ಸ್ ಆಗ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಅಬ್ರಾರ್ ಮಾಡಿದ್ರು. ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. 4 ಓಟವನ್ನು ಅಟ್ಟಾಯಿಸಿದ್ರು. 4ರ ಬದಲಿ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 8ಕ್ಕೆ ತಲುಪ್ತಾ ಇದೆ. 8 ರನ್ಸ್. ಆರಂಭಿಕರು ಸ್ವಲ್ಪ ಮಟ್ಟಿಗೆ ನಿಧಾನಗತಿ ಆರಂಭವನ್ನು ಪಡ್ಕೊಳ್ತಾ ಇದ್ದಾರೆ. ಸಲ್ಮಾನ್ ಬಿರುಸಿನ ಹೊಡೆತಗಳ ಆಟಗಾರ. ಹೊಡೆತವನ್ನು ದಾಖಲಿಸುವುದರಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡುವಂತಹ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಲಾಂಗ್ ಆಫ್ ಸಿ ರೇಖೆಯನ್ನು ಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. 4 ಓಟದ ಸೇರ್ಪಡೆ ಆಗ್ತಾ ಇದೆ. ತಡ ಮೊತ್ತ 12ಕ್ಕೆ ತಲುಪ್ತಾ ಇದೆ. ಮೊದಲ ಬೌಂಡ್ರಿ ಸಲ್ಮಾನ್ ದಾಳಿಯ ಮುಖಾಂತರವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಸ್ಟಾಪ್ ಔಟ್ ಮಾಡಿಕೊಂಡು ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿಗೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ನೋಡುತ್ತೆ. ಲಾಂಗ್ ಆಫ್ ಸೀಮಾರಕ್ಕೆ ಅಂಚಿನಲ್ಲಿ 1 ಬೌನ್ಸ್ ಮುಖಾಂತರವಾಗಿ ಬೌಂಡ್ರಿಯನ್ನು ದಾಖಲಿಸಿದರು ಸಲ್ಮಾನ್. ನಡುವೆ ಉಸಾಮಾ ಎಸ್ಗಾರಿಕೆ ಭಾಗದಲ್ಲಿ. ಸಲ್ಮಾನ್ ಸ್ಟ್ರೈಕರ್ ಭಾಗದಲ್ಲಿ. ಇರ್ಫಾನ್ ನಾನ್ ಸ್ಟ್ರೈಕರ್ ಭಾಗದಲ್ಲಿ. ಮತ್ತೆ ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ. ವೈಡ್ ಬಾಲ್ ಸೂಚನೆಗಳು. ಅಕ್ರಮ ಎಸೆತ ಬಲಗುಟ್ಟದ ಹೊರಭಾಗಕ್ಕೆ ಸಾಗ್ತಾ ಇದೆ.
ಔಟ್ಸೈಡ್ ದ ಆಫ್ ಸ್ಟ್ಯಾಂಪ್ ಒಂದು ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 13, 13 ರನ್ಸ್ ವಿದೌಟ್ ಲಾಸ್. ಪ್ರಗತಿ ಎರಡನೇ ಓವರ್ ಚಾಲ್ತಿಯಲ್ಲಿದೆ. 13ಕ್ಕೆ ತಲುಪ್ತಾ ಇದೆ. ಯಾವುದೇ ಹೊದ್ದಾರಿಗಳನ್ನ ಕಳ್ಕೊಳ್ತಾ ಇಲ್ಲ ಅಮೇರ್ ಚಾಲೆಂಜರ್ಸ್. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೇಖೆಯಲ್ಲಿ ಕ್ರಮಿಸ್ತಾ ಇದೆ. ಒನ್ ಬೌನ್ಸ್ ಬೌಂಡ್ರಿ. ಸ್ಟೆಪ್ ಔಟ್ ಮಾಡಿಕೊಂಡು ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ರು. ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೇಖೆಯಲ್ಲಿ ಕ್ರಮಿಸ್ತಾ ಇದೆ. ಒನ್ ಬೌನ್ಸ್ ಬೌಂಡ್ರಿ. ಈ ಬೌಂಡ್ರಿಯ ಮುಖಾಂತರವಾಗಿ ತನ್ನ ಮೊತ್ತ 17ಕ್ಕೆ ತಲುಪ್ತಾ ಇದೆ. 17 ರನ್ಸ್. ಎರಡನೇ ಓವರ್ನ ಅಂತಿಮ ಎಸೆತ. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಪದೇ ಪದೇ ಗುಂಪು ಕೂಡಬಾರದು. ಕೊನೆಯ ಎಸೆತ ಲಾಸ್ಟ್ ಬಾಲ್. ಮತ್ತೆ ಉಸಾಮ ಕೊನೆಯ ಚೆಂಡು. ಮತ್ತೆ ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ. ಮತ್ತೆ ಓಟಗಳ ಅವಕಾಶಗಳು ಬರ್ತಾರೆ. ಓವರ್ ಮುಕ್ತಾಯವಾಗ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ತಡ ಮೊತ್ತ 17 ಓಟವನ್ನು ದಾಖಲಿಸ್ತಾ ಇದೆ ಅಮೇರ್ ಚಾಲೆಂಜರ್ಸ್. 12 ತಂಡಗಳು ಭಾಗವಹಿಸಿರ್ತಕ್ಕಂಥದ್ದು ಕ್ರಿಕೆಟ್ ಪಂದ್ಯಕೋಶ DCL 3ನೇ ಆವೃತ್ತಿಯಲ್ಲಿ 12 ಮಂದಿ ಬಹಳಷ್ಟು ಉತ್ತಮ ರೀತಿಯ ಮಾಲೀಕರನ್ನ ಒಳಗೊಂಡಿರ್ತಕ್ಕಂಥ 12 ತಂಡಗಳು 150ಕ್ಕೂ ಅಧಿಕ ಕ್ರೀಡಾಪಟುಗಳು ಈ ಒಂದು ಪಂದ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸತತ 4 ದಿನಗಳ ಕಾಲ ನಮ್ಮೊಂದಿಗೆ ಶಾಂತಚಿತ್ತವಾಗಿ ಪಂದ್ಯದ ವೀಕ್ಷಣೆ ಮಾಡಿಕೊಟ್ಟು ಕ್ರಿಕೆಟ್ ಪಂದ್ಯಾಟವನ್ನ ಯಶಸ್ವಿಗೊಳಿಸಿಕೊಡುವಂತ ನಮ್ಮ ಚಿತ್ರದುರ್ಗ ಪರಿಸರದ ಗಂಡು ಮೆಟ್ಟಿದ ನಾಡು ಕಲ್ಲಿನ ಕೋಟೆಯ ಚಿತ್ರದುರ್ಗ ಪರಿಸರದ ಶ್ರೀಮಂತಿಕೆಯ ಬಹಳಷ್ಟು ಮಂದಿ ಕ್ರೀಡಾ ಅಭಿಮಾನಿಗಳು ನಿನ್ನೆ ದಿನ ಕೂಡ ಒಂದು ಪಂದ್ಯದ ವೀಕ್ಷಣೆ ಮಾಡಿದ್ರು. ಇವತ್ತಿನ ದಿನ ಕೂಡ ಸಮಯ ಸರಿತಾ ಇದ್ದಾಗ ಬಹಳಷ್ಟು ಮಂದಿ ಕ್ರೀಡಾಪಟುಗಳು ಪಂದ್ಯದ ವೀಕ್ಷಣೆಗೆ ಆಗಮಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಮ್ಮ DCL ಸಂಸ್ಥೆ ಮುಖಾಂತರವಾಗಿ ಮುಖ್ಯ ವೇದಿಕೆ ಮುಖಾಂತರವಾಗಿ ಆತ್ಮೀಯವಾಗಿರ್ತಕ್ಕಂಥ ವಿನಯಸ್ಪರ್ಶ ಮನದಾಳದ ಸ್ವಾಗತ ಸುಸ್ವಾಗತ. 3ನೇ ಓವರ್ ಚಾಲ್ತಿಯಲ್ಲಿದೆ. ಬೌಲರ್ ಉಸೈಡ್. ಸುಂದರತೆ ಚೆಂಡು ಹೊದ್ದಾರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಮಿಡು ಕಡೆ ಭಾಗದಲ್ಲಿ ಸಾಕ್ತಾ ಇದೆ. ಒಂದೊಂದು ಪೂರೈಕೆಯನ್ನು ಮಾಡಿದ್ರು. 1 ಓಟುಗಳ ಸೇರ್ಪಡೆಯಾಗ್ತಾ ಇದೆ. ತಡ ಮೊತ್ತ 18 ರನ್ಸ್. ಬಹುಶಃ ಒಂದು 1.5 ಲಕ್ಷ ರೂಪಾಯಿ ಒಂದು ಕ್ರಿಕೆಟ್ ಪಂದ್ಯಕೂಟ. ರನ್ನರ್ಸ್ ಅಪ್ ಪ್ರಶಸ್ತಿ 75,000 ರೂಪಾಯಿ. ತೃತೀಯ ಬಹುಮಾನ 20,000 ರೂಪಾಯಿ. ಚತುರ್ಥ ಬಹುಮಾನ 20,000 ರೂಪಾಯಿ ನಗದು. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರತಿ ಪಂದ್ಯಕ್ಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಬೆಸ್ಟ್ ಆಲ್ರೌಂಡರ್ ನೀಡ್ತಾರೆ. ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಫೀಲ್ಡರ್, ಬೆಸ್ಟ್ ವಿಕೆಟ್ ಕೀಪರ್ ಈ ರೀತಿಯ ಪ್ರಶಸ್ತಿಗಳು DCL 3ನೇ ಆವೃತ್ತಿಯಲ್ಲಿ ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತ KGT ಗುರುಮೂರ್ತಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜೊತೆಗೆ ರಾಘುರವರಿದ್ದಾರೆ, ಶಶಿರವರಿದ್ದಾರೆ, ರಾಮು ಮೂಗ್ಲಿರವರಿದ್ದಾರೆ, ಶಿವರಾಜ್ರವರಿದ್ದಾರೆ, ಚೇತನ್ ಅವರಿದ್ದಾರೆ. ಎಲ್ಲರ ಒಂದು ಸಹಬಾಳ್ವತದೊಂದಿಗೆ ಈ ಒಂದು ಸ್ನೇಹದ ಶಾಂತಿಗಾಗಿ ಸೌಹಾರ್ದತೆಯ ಒಂದು ಕ್ರಿಕೆಟ್ ಪಂದ್ಯಕೂಟ DCL. ಈ ಬಾರಿ ಎಸೆದ ಚೆಂಡು ಬಲಗೋಟದ ಹೊರಭಾಗಕ್ಕೆ ಸಾಗ್ತಾ ಇದೆ. ಅಕ್ರಮ ಎಸೆತ. ಒಂದು ಓಟದ ಸೇರ್ಪಡೆ, ಅತಿರಿಕ್ತ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಮುಖಾಂತರವಾಗಿ ತಡ ಮೊತ್ತ 19. 3ನೇ ಓವರ್ ಚಾಲ್ತಿಯಲ್ಲಿದೆ. 6 ಓವರ್ಗಳ ಪಂದ್ಯ, 36 ರನ್ಗಳ ಪಂದ್ಯ, 40+ ಘನತೆ ಮೊತ್ತ, 60+ ಗೌರವಾನ್ವಿತ ಮೊತ್ತದತ್ತ ದಾಖಲಿಸಬಹುದಾಗಿದೆ. ಹೊದ್ದಾರಿ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಸಾಕಷ್ಟು ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂಥ ಪಂದ್ಯಕೂಟದಲ್ಲಿ ಬಹಳಷ್ಟು ಮಂದಿ ಅತಿಥಿ ಗಣ್ಯರೆಲ್ಲರೂ ಕೂಡ ನಮ್ಮೊಂದಿಗಿದ್ದಾರೆ. ನಮ್ಮ ಸ್ಪೋರ್ಟ್ಸ್ನ ಪ್ರಮುಖ ಕಾರಣಕ್ಕಿರ್ತಾರೆ ಅರಸಿಕೆರೆಗೆ ಬಹಳಷ್ಟು ಮಂದಿ ಯುವಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಓಂಕಾರ್ ಪಾಟೀಲ್ ರವರು ಇದ್ದಾರೆ. ನಮ್ಮ DCL ಬಹಳಷ್ಟು ಮಂದಿ ಸಂಘಟಕರಿದ್ದಾರೆ. ಈ ನಡುವೆ ಸಲ್ಮಾನ್ ಖಾನ್ ಮುಖಾಂತರವಾಗಿ ಬಿರುಸಿನ ಹೊಡೆತ. ಬೇಕ್ ಸಿಕ್ಸರ್. ಷಟ್ಕದ ಪೂರೈಕೆ ಆಗ್ತದೆ. ಸಿಕ್ಸರ್ ಮುಖಾಂತರವಾಗಿ 25ಕ್ಕೆ ತಲುಪ್ತಾ ಇದೆ. 25 ರನ್ಸ್. ಸಲ್ಮಾನ್ ದಾಣವರ ಮುಖಾಂತರವಾಗಿ ಬಿರುಸಿನ ಒಂದು ಬಾರೋಸಡಿನ ಸಿಕ್ಸರ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಸುಂದರತೆಯ ಚೆಂಡು ಮತ್ತೆ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ.
ಒಂದೋಡದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತನ್ನ ಮೊತ್ತ 26ಕ್ಕೆ ತಲುಪ್ತಾ ಇದೆ. ವ್ಯವಸ್ಥಿತವಾಗಿ 4 ದಿನದ ಪಂದ್ಯಾಟದಲ್ಲಿ ಬಾಸುತಮರ್ತಿಯ ಧ್ವನಿವರ್ಧಕದ ವ್ಯವಸ್ಥೆಯಲ್ಲಿ ಶಿವರಾಜ್ರವರ ಮಾಲೀಕತ್ವದ ಒಂದು ಸಂಸ್ಥೆ ಇದೆ. ಡಿಜೆ ಆಪರೇಟರ್ ಆಗಿ ನಮ್ಮೊಂದಿಗೆ ಜಯರಾಮ್ ಸರ್ ಮತ್ತು ಮಂಜುನಾಥ್ ರವರು ಇದ್ದಾರೆ. ಎಲ್ಲರೂ ಕೂಡ ಕೃತಜ್ಞತೆ, ಅಭಿನಂದನೆಗಳು. ಈ ಬಾರಿ ಹಸ್ತಂದ ಚೆಂಡು ತನ್ನ ಮೂಲಕ ಡೀಪ್ ಮಾಡಬೇಕು, ಸೀಮಾಲಕ್ಕೆ ಕ್ರಮಿಸ್ತಾ ಇದೆ. 2ನೇ ಸಿಕ್ಸರ್ ಈ ಬಾರಿ ಹೊಸಾಬ್ ಓವರ್ನಲ್ಲಿ 2 ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಹಂತದ 3 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಡ ಮೊತ್ತ 32 ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಮೊದಲ ಹಂತದ ನಾವು ಒಂದು ಪಾನೀಯ ವಿರಾಮ ಡ್ರಿಂಕ್ಸ್ ಬ್ರೇಕ್ ಅನ್ನು ನೀಡ್ತಾ ಇದ್ದಾವೆ. ಅಲ್ಲಿ ರೆಡ್ ಬ್ಯಾಕ್ ಆಟಗಾರರು ಲೈನ್ ಇಂದ ಹಿಂದೆ ಸರಿಬೇಕು. ಲೈನ್ ಬಿಟ್ಟು ಹೆಚ್ಚು ಕಮ್ಮಿ ಒಂದು ಅಡಿ ಅಥವಾ ಒಂದು 2 ಅಡಿಯ ಗ್ಯಾಪ್ ಅನ್ನೋದ್ರ ಬಿಟ್ಟು ನೀವು ನಿಲ್ಲಬೇಕು. ರೆಡ್ ಬ್ಯಾಕ್ಸ್ ಆಟಗಾರರು ಅಲ್ಲಿ ಡಗೌಟ್ ನಲ್ಲಿ ಇರ್ತಕ್ಕಂಥ ರೆಡ್ ಬ್ಯಾಕ್ಸ್ ಆಟಗಾರರ ಸೂಚನೆ ಕೊಡ್ತಾ ಇದ್ದಾವೆ. ರೆಡ್ ಬ್ಯಾಕ್ಸ್ ಆಟಗಾರರು ದಯವಿಟ್ಟು ಲೈನ್ ಬಿಟ್ಟು 2 ಅಡಿ ಹಿಂಬದಿಗೆ ಸರಿಬೇಕು ಅನ್ನೋದು ಕೇಳಿಕೊಳ್ತಾವೆ. ಆಟಗಾರರಿಗೆ ಮಾತ್ರ ನಾವು ಡಗೌಟ್ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಅದನ್ನು ಬಳಸ್ಕೊಳ್ಳಿ ಸರ್. ದಯವಿಟ್ಟು ಅಲ್ಲಿ ಹೃದಯ ಶ್ರೀಮಂತಿಗೆ ಕ್ರೀಡಾಭಿಮಾನಿಗಳು ನಮ್ಮ ಪಂದ್ಯಕೂಟಕ್ಕೆ ಸಹಕರಿಸಬೇಕು. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ, ಬೆಂಬಲದಿಂದ ನಮ್ಮ 4 ದಿನಗಳ ಹಗಲು ಮತ್ತು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ ಯಶಸ್ವಿಯನ್ನು ಕಂಡುಕೊಳ್ತಾ ಅನ್ನೋದಾಗಿ ತಿಳಿಸ್ತಾ, ಮತ್ತೆ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ನಮ್ಮ ಸ್ಥಳೀಯ ಚಿತ್ರದುರ್ಗ ಪರಿಸರದ ರಾಜ್ಯ ಮಟ್ಟದ ಖ್ಯಾತ ಇಂಗ್ಲಿಷ್ ವೀಕ್ಷಕ ವಿವರಣೆಗಾರರಾಗಿರ್ತಕ್ಕಂಥ ಶ್ರೀಯುತ ಆರಿಫ್ ಇವರನ್ನ ಬರಮಾಡಿಕೊಂಡು ಬರಿದ್ದಾವೆ. Thank you, Afzal Bhai. Hello and welcome back to the DCL Season 3, Durgan's Cricket League, Durgan's Colorful League. Red Box taking on Amir Challengers here. Red Backs won the toss, elected to bat first. Such a wonderful cracking start. Salman is on fire here. Absolutely playing some big huge six in the last over. 2 huge sixes, scores 3 overs. After 3 overs, halfway stage, 32 for no loss. What a terrific entertainer. Salman, great partnership. Irfan giving good contribution. These two. 3 ओवर समाप्त के बाद 32 बिना कोई नुकसान की अच्छी शुरुआत यहाँ पर रेड बॉक्स ही टॉस जीतकर पहले बल्लेबाजी का फैसला किया. सलमान द्वारा जबरदस्त बैटिंग का मुजाहरा किया यहाँ. ಕ್ಷಮೆ ಇರಲಿ, ತಂಡದ ಮೊತ್ತ 31.
ಓವರ್ ಮುಕ್ತಾಯಕ್ಕೆ ರೆಡ್ ಬ್ಯಾಕ್ಸ್ ತಂಡದ ಮೊತ್ತ 32. 3 ಪಕ್ಕ 2 32. 3 ओवर समाप्त के बाद 32 रन बिना कोई नुकसान के अच्छी बैटिंग का मजा आ रहा सलमान के बल्ले से। यहाँ पर जबरदस्त शुरुआत। आफ्टर 332 for no loss. Still this match is Red Backs is favorite at the moment. 4th over from pavilion end. Abrar to dangerous Salman. Salman man is strike. Abrar to Salman. In the air, this should be caught. This should be caught. Oh, he's dropped it. He's dropped it. पकड़ो क्या जीतो मैच। यहाँ पर ऐसा देखने को नहीं मिल रहा है। Drop the catch. This is a huge opportunity. He's missed out here. Such a wonderful arrangement in DCL Season 3. This credit goes to Mr. Raghu Kumar. Again, slow delivery, beats outside the up stump. Good comeback in this over. Amir Challenge has done a superb job. Naga super ball. Good outside the up stump. Goes for a risky run on the onside, just one. Score moves 34. Good comeback, Amir Challenger in this over. Just 2 runs in the first 4 balls. 2 balls to go. Danger man, Salman man in strike. Another superb delivery, magnificent ball. Good flight head delivery. Appeal for a catch. Please don't argue with umpire. Umpire decision is a final decision. One ball to go. Still superb over. Just 2 from it. Tighty war from Abrar. Sir, big ಆಡಿಸ್ಕೊಡ್ಬೇಕು ಅಂಪೈರ್ಸ್. ಫೀಲ್ಡರ್ಸ್ ದಯವಿಟ್ಟು ಸಹಕರಿಸಬೇಕು, ಸಮಯದ ಅಭಾವ ಇದೆ. Good shot, straight on the ground, going all the way for very well done. Excellent fielding. Saw that man down there. This is a chance around. Yes, he's gone. That direct it will come to throw. Up goes to finger. Yes, he's gone. What a superb over. Third umpire. ಯಾವುದೇ ಪ್ಲೇಯರ್ ಆಗಲಿ ಅಂಪೈರ್ಗಳ ಹತ್ರ ಆರ್ಗ್ಯೂ ಮಾಡಬಾರ್ದು. ಸರ್ ನಿಮ್ಮ ಡಿಸಿಷನ್ ಐತೆ ನೀವು ಕೊಟ್ಬಿಡಿ.
ಅಲ್ಲ ಕೊಟ್ಬಿಡಿ, ಯಾವುದೇ ಕಾರಣಕ್ಕೆ ಯಾವ ಪ್ಲೇಯರ್ ಹತ್ರ ಏನು ಕೇಳ್ಬೇಡ್ರಿ ನೀವು. ಅದೇ ಸರ್ ಹೇಳ್ತಿರೋದು, ಔಟ್ ಕೊಟ್ಮೇಲೆ ಬಂದ್ಬಿಡ ಕಳಿಸ್ಬಿಡ್ರಿ ಹೊರಗೆ. ಟೀಮ್ ಕ್ಯಾಪ್ಟನ್ ಅಂತ ಕರೆದು ಹೇಳ್ಬಿಡ್ರಿ ಅವರಿಗೆ, ಟೀಮ್ ಸ್ಕ್ರಾಚ್ ಮಾಡ್ಬಿಡ್ತು ಅಂತ ಹೇಳ್ಬಿಡ್ರಿ. ನಾಲ್ಕು ಓವರ್ ಮುಕ್ತಾಯಕ್ಕೆ रेड बैक्स ತಂಡದ ಮೊತ್ತ 35. 4 ओवर समाप्त के बाद रेड बॉक्स का स्कोर 35 बिना एक विकेट नुकसान पर. ಇಲ್ಲಿ ಅಂಪೈರ್ ತೀರ್ಮಾನ ಕೊನೆಯ ತೀರ್ಮಾನ. ಇಲ್ಲಿ ಯಾರು ಯಾರಿಗೂ ಸಂಬಂಧಿಕರಲ್ಲ, ಬಂಧುಗಳಲ್ಲ. ದಯವಿಟ್ಟು ಪ್ರತಿ ಆಟಗಾರರು ಇದು ನೆನಪಲ್ಲಿ ನಡೆಯತಕ್ಕದ್ದು. ಅಂಪೈರ್ಸ್ ದೇವರಲ್ಲ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗುತ್ತೆ, ದಯವಿಟ್ಟು ಸಹಕರಿಸ್ಕೊಂಡು ಹೋಗಬೇಕು ಆಟಗಾರರು. KTM end Usama 2. Last match hero Raghavendra, man in strike. Super ball. Outside the up stump, good line and length Usama. Last night hero Raghavendra, such a wonderful player in Chitradurga. Directed with the ball, yes. This should be third umpire. Little hesitation from umpire. Umpire says third umpire. Maybe this should be a run out here, but wait for umpire, third umpire signal. Terrific throw by Museb. Dangerous Salman comes to end. Superb inning. Outstanding innings comes to end by Salman. Please give me big hands. Well played, Salman. He's missed out. Unfortunately, run out. .35 for loss of the 2. First 3 over 32. This is a fourth, still 35. Last 8 balls, very, very good comeback by Amir cricketers. Excellent, Amir challengers. Good comeback. Another super player, such a big, huge hitter. Chani, man in strike. Comes out to the middle. In the air, another chance here. Directed with another chance run out here. Missed out here. Second run out chance, opportunity is missed here. पहले 3 ओवर में 32 बिना कोई नुकसान के, उसके बाद के 9 गेंदों में केवल 4 रन बने हैं. अच्छी कमबैक किए हैं आमिर चैलेंजर्स ने. यहाँ दोनों बराबर की टीम, अच्छी मैच होने की संभावना यहाँ पर. DCL सीजन 3 जबरदस्त मैच का मुजाहरा होने वाला है. यहाँ पर दोनों जबरदस्त टीम. अपोजिट टीम में बहुत बड़े प्लेयर आफ्ताब हैं और इस ओवर में तो लाजवाब बॉलिंग उसामा के द्वारा. चित्रदुर्गा के महान बड़े बल्लेबाज राघवेंद्र और चानी बल्लेबाजी कर रहे हैं. कोई रन, इजी रन बनाने के लिए नहीं दे रहे हैं यहाँ पर. जबरदस्त गेंदबाजी उसामा द्वारा. In the air, this should be tight. This should be tight. Yes, he's got him in the air. He's got him. End off is a dangerous Raghavendra. Last night hero is dismissed here.
36 for loss of the 3 wickets. 3 big wickets lost here. This is a game-changing over. I think this would be game-changing over. After 5 overs, 37 for 3. What a great comeback by Amir Challengers. First 3, 32 for no loss. Still 1 ball to go. Last night hero Raghavendra, soft dismissal, lollipop catch, 36 for 5, 36 for 3. Ball. Kone eseta. Last ball. Batsman David Beg Barbeku. ಸ್ವಲ್ಪ ವೇದಿಕೆನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ. ದಯವಿಟ್ಟು ಅಮೇರ್ ಚಾಲೆಂಜರ್ಸ್ ಬೇಗ ಫೀಲ್ಡಿಂಗ್ ಸಜ್ಗಳು ಬೇಗ ಆಟ ನಡೆಸ್ಕೊಡ್ಬೇಕಾಗಿ ವಿನಂತಿ. ದುರ್ಗನ್ಸ್ ಕ್ರಿಕೆಟ್ ಲೀಗ್ ಸೀಸನ್ 3, ದುರ್ಗನ್ಸ್ ಕಲರ್ಫುಲ್ ಲೀಗ್ ಸೀಸನ್ 3. ಎಂಡ್ ಆಫ್ ಇಸ್ ಸೂಪರ್ ಓವರ್, ಜಸ್ಟ್ 2 runs from it. Just 1 run from it. Tight over from Osama. Good comeback by young man Osama. Well done. 5 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 3 ವಿಕೆಟ್ ನಷ್ಟಕ್ಕೆ 36. 5 ओवर समाप्त के बाद 36 रन 3 विकेट नुकसान पर. पहले 3 ओवर में 32 रन, आखिर के 2 गेंद ओवर में केवल 4 रन अच्छी किफायती गेंदबाजी किए हैं ओसामा और अबरार ने. अपनी टीम को इस मैच में कुछ वापसी दिलाई है. देखना है फिर लास्ट ओवर कितने रन बटोरना होगा. सलमान जबरदस्त बैटिंग का मुजाहरा किया था. बड़ा लक्ष्य होने का संभावना था मगर अच्छी गेंदबाजी आखिरी 2 ओवर से. जबरदस्त छक्के मारे थे ऑनसाइड सलमान ने. मॉइस्चर होने की वजह से कुछ पिच स्लो होने की संभावना दिख रही है यहाँ पर. आखिरी 2 ओवर में कुछ रन भी नहीं आ रहे हैं. मेरे हिसाब से 45 अच्छा स्कोर लक्ष्य रहेगा यहां पर. इरफान खान मैन इन स्ट्राइक. Shafi to Irfan. Going for a reverse hit, showing his experience in the air. This should be caught. Wickets falling. Hurry here. 36 for 4. What a great comeback by Amir Challengers. Still 5 ball remaining. Poor cricket from Redbacks. Last 3 overs, poor cricket playing here. Such a superb, excellent, fantastic start by Salman and Irfan. Both the openers, such a cracking start. The last 2 was little bit struggling here. Good comeback by Amir Challengers. Excellent comeback. ಹಲೋ KGT ಹುಡುಗರು ಸ್ಟೇಜ್ ರೆಡಿ ಮಾಡಬೇಕು. 5 important deliveries remaining in this match. Johnny, big man in strike. Crucial runs for Redbacks in the last 5 balls. In the air, this should be another chance here. This is a good run between the wickets. Good shot. Extra cover region for Chani. He's such a huge man, big man. काफी लंबे, काफी चौड़े, काफी बुद्धिमान चानी
अच्छी शॉट मारे थे यहाँ पर, केवल 2 रन, 38 रन 4 विकेट नुकसान पर 45 का लक्ष्य। अच्छी गेंदबाजी रफी द्वारा। Score smooth 39, still important 3 balls remaining in this match. Shani, such a poor runner here. Muddu man in strike, Shafi to Muddu. Important 3 balls are in this match. Goes for reverse, no man down there. This ball going, 1 bounce, 2 bounce. Just such a fine running between the wickets. Another added score, 2 runs, 2 important runs here for Redbacks. No doubt about 45, the outstanding good score here maybe. Still 2 balls to go, 41 runs. 2 important balls remaining. Muddu played some important runs for his team. Well played, Muddu. Yesterday is a struggle here, Muddu. Today is looking good here. 2 ball ಇದೆ. 2 ball ಇದೆ ಇನ್ನು. Hello. Full toss will deliver in the air. This man down there, yes, is gone. Yeah, up goes to finger. Muddu playing some good shot, but not quite hold of him. End of his dangerous. Muddu is gone. 41 for 5. New batsman comes out to the middle. He is a non-striker, Imran. Last ball, sir, correct ಇದೆ ಲೆಕ್ಕ. ಚಾನಿ ಸರ್ ಆಡಿ ಏನಿಲ್ಲ. ಫಸ್ಟ್ ಬಾಲ್ ವಿಕೆಟು, ಸೆಕೆಂಡ್ ಬಾಲ್ 2, ಥರ್ಡ್ ಬಾಲ್ ಸಿಂಗಲ್ಲು, 4 ಬಾಲ್ 2D, 5ನೇ ಬಾಲ್ ಔಟು. ಕರೆಕ್ಟ್ ಇದೆ ಸರ್. ದಯವಿಟ್ಟು ಇಲ್ಲಿ ಯಾರಿಗೂ ಸಂಬಂಧಿಕರಲ್ಲ, ಬಂಧುಗಳಲ್ಲ. ದಯವಿಟ್ಟು ಪ್ರತಿ ಆಟಗಾರರು ನೆನಪಲ್ಲಿಡತಕ್ಕದ್ದು. ನಿಮ್ಮ ಆಟಗಾರರು ಇಲ್ಲಿ ಪಕ್ಕದಲ್ಲಿ ಕೂಡ ಇದ್ದಾರೆ, ನಬಿ ಅವರು ಕೂಡ ಇದ್ದಾರೆ. ದಯವಿಟ್ಟು ಆಡಿ. Imran non-striker. Shafi to Shani. Zoom camera. Excellent, superb, fantastic arrangement in DCL season 3. This all credit goes to Raghu and friends. Score 41, lost important ball. Johnny, big man strike here. What happening? This is a super ball, excellent ball, slow ball, chance and run out here. Up goes to finger. This should be third umpire. Wait for umpire signal here. Wait for umpire signal. Score 41. Lost ball, wait for a third umpire signal. This should be tight, 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 tight. Yes, he's very tight, very tight. He's gone. Yes, he's gone. Out here. 41 for 6 wickets. Forty-one, 42 for victory. Amir challengers. Amir challengers squad ಅಲ್ಲಿ.
40 रन, 40 रन बनाने जीत का लक्ष्य है, 40 काफी बिग हिटर्स अमीर चैलेंजर्स में है, काफी डेंजरस बैट्समैन आफ्ताब कल एक अच्छी बैटिंग का मुजाहरा किए थे, 4 छक्के और चौका, एक चौके से बदौलत 35 रन बटोरे थे। आफ्ताब आज अमीर चैलेंजर्स के लिए एक ऐसी इनिंग्स की जरूरत है, देखना है कि क्या रेड बॉक्स के गेंदबाजों ने आफ्ताब को रोक सकेंगे या नहीं। काफी इंटरेस्टिंग है इस मैच पे। 40 रन काफी अच्छा लक्ष्य है, क्योंकि पिच में मॉइस्चर 6 घंटे के बाद मॉइस्चर ज्यादा हो रहा है, तो चेजिंग काफी मुश्किल लगेगा मेरे अंदाज से। Change into commentary position. Giri comes out to the commentary position. ಹಲೋ, SBL ಮಲ್ಲಣ್ಣರು ವೇದಿಕೆ ಮೇಲೆ ಬರಬೇಕು. ಹಲೋ, ರಾಜೀವಣ್ಣ ಕೇಳಿಕೊಳ್ತಾ ಇದ್ದಾವೆ. DCL ಪಂದ್ಯಾಟ ಸೀಸನ್ 3 ಅತಿ ಶ್ರೀಮಂತಿಕೆ ವ್ಯವಸ್ಥಿತ ಕ್ರೀಡಾಕೂಟ ಈಗಾಗಲೇ ದುರ್ಗದ ಅಂಕಣ ಕ್ರೀಡಾಂಗಣ ಮುರುಘರಾಜೇಂದ್ರದ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಈಗಾಗಲೇ ವಿಶ್ವಾದ್ಯಂತ, ವಿಶ್ವದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ, ಹೊರ ಜಿಲ್ಲೆಯಲ್ಲಿ, ಹೊರ ರಾಜ್ಯದಲ್ಲಿ, ಹೊರ ರಾಷ್ಟ್ರದಲ್ಲಿ, ಪಾಶ್ಚಾತ್ಯ ದೇಶದಲ್ಲಿ ಕೂಡ ಒಂದು ಪಂದ್ಯಾಕೂಟದ ವೀಕ್ಷಣೆ ಮಾಡುವಂತದ್ದು ಅವಕಾಶ ಲಭಿಸ್ತಾ ಇದೆ. ಕೆಜಿ ಟೀಮ್ ಗುರುಮೂರ್ತಿ ಪ್ರೆಸೆಂಟ್ಸ್ DCL ದುರ್ಗನ್ಸ್ ಕ್ರಿಕೆಟ್ ಲೀಗ್. ಇದೇ ಒಂದು ಪಂದ್ಯಾಟ ಈಗಾಗಲೇ ಏಪ್ರಿಲ್ 2017 ಆರಂಭಿಕದ ಏಪ್ರಿಲ್ ಅಲ್ಲಿ ಕಂಡುಕೊಂಡ DCL ಪಂದ್ಯಾಟ ತದನಂತರ ಸೀಸನ್ 2 2018 ಜರುಗಿತು. ಈಗ 2021 ಯಶಸ್ವಿ ಪಂದ್ಯಾಟ 3ನೇ ಸೀಸನ್ ಸಾಗ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ದಯಮಾಡಿ ಈಗ ಕ್ಯಾಪ್ಟನ್ಸ್ ಮಾತ್ರ ಟಾಸಿಗೆ ಬರಬೇಕು, ಇನ್ನುಳಿದಂತ ಸದಸ್ಯರಿಗೆ ಅವಕಾಶ ಇಲ್ಲ, ದಯಮಾಡಿ ಗಮನಿಸಿಕೊಳ್ಳಿ. 42 ಓಟದ ಟಾರ್ಗೆಟ್, 42 ರನ್ಸ್ ಇಸ್ ದ ಟಾರ್ಗೆಟ್. ರೆಡ್ ಬ್ಯಾಕ್ಸ್ ವರ್ಸಸ್ ಅಮೀರ್ ಚಾಲೆಂಜರ್ಸ್. ಈಗಾಗಲೇ ರೆಡ್ ಬ್ಯಾಕ್ಸ್ ಆರಂಭಿಕದ ಹಂತದ ದಾಂಡಿಗತನವನ್ನು ಮಾಡಿದಂತ ತಂಡ 41 ಓಟವನ್ನು ದಾಖಲಿಸಿದ್ರು. 42 ಓಟದ ಟಾರ್ಗೆಟ್, 42 ಇಸ್ ದ ಟಾರ್ಗೆಟ್. 36 ಎಸೆತ 42 ಓಟದ ಟಾರ್ಗೆಟ್ ಅನ್ನು ಚೇಸ್ ಮಾಡುವಂತ ಪ್ರಯತ್ನದಲ್ಲಿ ಈಗಾಗಲೇ ಅಮೀರ್ ಚಾಲೆಂಜರ್ಸ್. ದಯಮಾಡಿ ಗಮನಿಸಿಕೊಳ್ಳಿ, ಆದಷ್ಟು ಬೇಗ ಪಂದ್ಯಾಟ ಮುನ್ನಡೆಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಸಮಯದ ವಿಳಂಬಕ್ಕೆ ಅವಕಾಶ ಇಲ್ಲ. ಈಗಾಗಲೇ 8 ಪಂದ್ಯಾಟ ಎನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ನಾವು 10 ಗಂಟೆಗೆ ಪ್ರಾರಂಭಿಸಿದ್ದೇವೆ. 6ನೇ ಪಂದ್ಯಾಟ ಇನ್ನೂ ಕೂಡ ನಡೀತಾ ಇದೆ, ದಯಮಾಡಿ ಗಮನಿಸಿಕೊಳ್ಳಿ. ಚಾಲೆಂಜರ್ಸಿನ ಪರವಾಗಿ ಅಫ್ತಾಬ್, ಮತ್ತೊಂದೆಡೆ ಉಸಾಮಾ. ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಸುತ್ತಮುತ್ತ ಎಸೆತ, ಓಟುಗಳಿಗೆ ಅವಕಾಶ ಬರ್ತಾ ಇಲ್ಲ. ತೀರಾ ವೈಡ್ ಆಫ್ ಸ್ಟಂಪ್ ಅನ್ನ ಎಸೀತಾ ಇದ್ದಾನೆ, ಓಟುಗಳಿಗೆ ಅವಕಾಶ ಬರ್ತಾ ಇಲ್ಲ. ಅಫ್ತಾಬ್ ಸ್ಟ್ರೈಕ್ ಅನ್ನ ಕಂಡುಕೊಳ್ತಾ ಇದ್ದಾನೆ. ಡಾಟ್ ಬಾಲ್ ಚುಕ್ಕಿ ಎಸೆತ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಶೂನ್ಯಕ್ಕೆ ನೋ ಲಾಸ್. ತಂಡದ ಮೊತ್ತ ಅಮೀರ್ ಚಾಲೆಂಜರ್ಸ್
ಸ್ಟೆಪ್ ಔಟ್ ಮಾಡಿದ್ರು ಬಾಶುತ ಮರಿತ ಎಸೆತ. ಈ ಬಾರಿ ಬ್ಲಾಕ್ ಕಾಲ್ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇನ್ಸೈಡ್ ಔಟ್ ಹೊಡೆತ ದಾಖಲಿಸುವಂತ ಪ್ರಯತ್ನ ವೈಫಲ್ಯತೆ ದಾಖಲಾಗ್ತಾ ಇದೆ. ಸತತ 2 ಚುಕ್ಕಿಯ ಎಸೆತಗಳು ದಾಖಲಿಸಿಕೊಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸುವರ್ಣ ಸ್ಪಾರ್ಟನ್ಸ್ ನಮ್ಮ ಜೊತೆಗಿದ್ದಾರೆ. ಶ್ರೀ ಕ್ರಿಕೆಟರ್ಸ್ ಕ್ಯಾಪ್ಟನ್ ಕೊನೆ ಕರೆ. ಕ್ಯಾಪ್ಟನ್ಸ್ ಮಾತ್ರ ಟಾಸಿಗೆ ಬರಬೇಕು, ದಯಮಾಡಿ ಗಮನಿಸಿಕೊಳ್ಳಿ. ಈ ಬಾರಿ ಎಸೆತ ಚೆಂಡು ಬಾಶುತ ಬರ್ತದೆ, ಹೊಡೆತ ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ನಂಬಲ ಸಾಧ್ಯ ರೀತಿಯ ರೆಡ್ ಬಾಕ್ಸಿನ ಕ್ಯಾಚ್ ಕೈ ಸೇರ್ತಾ ಇದೆ. ಅಮೀರ್ ಚಾಲೆಂಜರ್ಸ್ 0-1, 0 ಫಾರ್ ಲಾಸ್ ಆಫ್ 1. ಶ್ರೀ ಹಾಗೂ ಸುವರ್ಣ ಇವರು ಟಾಸಿಗೆ ಬರಬೇಕು. ಅದನ್ನು ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರಾದ ಪ್ರಸನ್ನ ಹಾಗೂ ತಿಮ್ಮಣ್ಣವರು ನಡೆಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ, ದಯವಿಟ್ಟು. ಶೂನ್ಯಕ್ಕೆ 1, 0 ಫಾರ್ ಲಾಸ್ ಆಫ್ 1. ಯಶಸ್ವಿ ಓವರ್ ಪೂರೈಕೆ ಮಾಡುವಂತ ಪ್ರಯತ್ನದಲ್ಲಿ ಆರಂಭಿಕದ ಹಂತದ ಕಂಡುಕೊಳ್ತಾ ಇದೆ. 0-1 ಈಗ ಪವರ್ ಪ್ಲೇ ಹಂತದ ಆರಂಭಿಕದ 3 ಚೆಂಡುಗಳು ಈಗ ವೈಫಲ್ಯತೆ ದಾಖಲಿಸ್ತಾ ಇದೆ. ಅಮೀರ್ ಚಾಲೆಂಜರ್ಸ್ ಈಗ ಚಾಲೆಂಜ್ ಅನ್ನು ಕೊಡ್ಲೇಬೇಕಾಗ್ತಾ ಇದೆ. 42-36 ಎಸೆತ, 42 ವರ್ಷದ ಟಾರ್ಗೆಟ್. ಈಗ 3 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಆರಂಭಿಕದ ಹಂತದಲ್ಲಿ. ಹೊಸ ದಾಂಡಿಗರ ಸೇರ್ಪಡೆ ಅಂಕಣ ಭಾಗದಲ್ಲಿ ಆಫ್ತಾಬ್ ವಾಪಸ್ ಆದ್ರು. ಈಗ ಅಮೀರ್ ಚಾಲೆಂಜರ್ಸಿನ ಪರವಾಗಿ ಹೊಸ ದಾಂಡಿಗನ ಸೇರ್ಪಡೆ. ಸಲ್ಮಾನ್ ಸ್ಟ್ರೈಕರ್ ಅನ್ನ ಕಂಡುಕೊಳ್ತಾ ಇರುವಂತಹ ಆಟಗಾರ. ಶಂಸಿ ನಾನ್ ಸ್ಟ್ರೈಕ್ ಈ ಬಾರಿ. ಸ್ಟ್ರೈಕರ್ ವಿಭಾಗದಲ್ಲಿ ಒಸಾಮಾ. ಇಮ್ರಾನ್ ಎಸೆತ ಚೆಂಡು, ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟಿನ ಜನನ ಮಾಡಿದಂತ ಆಟಗಾರ ಇಯಾನ್ ಬಾಥಮ್. ತದನಂತರ ಜಿಂಬಾಬ್ವೆಯ ಲ್ಯಾನ್ ಹ್ಯಾಟನ್, ತದನಂತರ ಆಂಡಿ ಫ್ಲೋರ್ ಗ್ರ್ಯಾಂಡ್ ಫ್ಲೋರ್ ಸಹೋದರರು. ಬಾಶುತ ಬರಿತ ಎಸೆತ, ಬೌಲರ್ಸ್ ಬ್ಯಾಕ್ ಟ್ರೈ ಮಾಡುವಂತ ಪ್ರಯತ್ನ, ಬ್ಲಾಕ್ ಹೋಲ್ ಚೆಂಡು. ಇಮ್ರಾನ್ ಎಸೆತಗಳು ಒಂದಷ್ಟು ನೆರವಾಗ್ತಾ ಇದೆ ತಂಡಕ್ಕೆ. ಈಗ ಫಲಿತಾಂಶ ತಂದುಕೊಡುವಂತ ಎಲ್ಲ ಅವಕಾಶಗಳನ್ನು ಸೃಷ್ಟಿಸ್ತಾ ಇದ್ದಾನೆ ಇಮ್ರಾನ್. ಕೊನೆಯ ಚೆಂಡು, ಲಾಸ್ಟ್ ಬಾಲ್, ಡಾಟ್ ಬಾಲ್ ಆದ್ರೆ ಮೇಡನ್ ವಿಕೆಟ್. ಮತ್ತೆ ಬರೆಸಂದ ಚೆಂಡು, ತಟ್ಟಿ ಮುಟ್ಟಿ ಸುರಕ್ಷಿತ ಓಟಗಳು ದಾಖಲಾಗ್ತಾ ಇದೆ. ಸಲ್ಮಾನ್ ಖಾತೆ ಆರಂಭ. ಅಮೀರ್ ಚಾಲೆಂಜರ್ಸಿನ ಮೊತ್ತ 1, ತಂಡದ ಮೊತ್ತ 1 ಫಾರ್ ಲಾಸ್ ಆಫ್ 1. ಒಸಾಮಾ ಖಾತೆ ಆರಂಭ ಆಗ್ತಾ ಇದೆ. ಶಂಸಿ 1 ಫಾರ್ ಲಾಸ್ ಆಫ್ 1 ಅಂಡ್ ಅ ಓವರ್ ನಂಬರ್ 1. ಕೇವಲ 1 ಓಟಕ್ಕಷ್ಟೇ ಅವಕಾಶವನ್ನು ಇಮ್ರಾನ್ ಮಾಡಿಕೊಟ್ರು ರೆಡ್ ಬ್ಯಾಕ್ಸಿನ ಪರವಾಗಿ. ಈಗ 2ನೇ ಓವರ್ನ ಚಾಲ್ತಿಯಲ್ಲಿ GM ಜಾಹೀರಾತು ಪಾಲಕ ಸುದ್ದಿಯನ್ನು ಬಳಕೆ ಮಾಡಿಕೊಂಡು ಎಸ್ಕಾರಿಕೆ ವಿಭಾಗದಲ್ಲಿ by ಸುವರ್ಣ ಸ್ಟ್ರೈಕರ್ಸ್, ಸುವರ್ಣ ಸ್ಪಾರ್ಟರ್ಸ್ ಶಂಸಿ ಶ್ರೀ ಕ್ರಿಕೆಟರ್ಸಿನ ವಿರುದ್ಧವಾಗಿ ಟಾಸ್ ಅನ್ನು ಜಯಿಸಿದ್ದಾರೆ. ಸ್ಪಾರ್ಟನ್ಸ್ ಈಗ ಟಾಸ್ ಅನ್ನು ಜಯಿಸಿದಂತ ಒಂದು ತಂಡ ಅದ್ಯಾವ ರೀತಿ ನಿರ್ಣಯವನ್ನು ತೆಗೆದುಕೊಳ್ತದೆ ಕಾಯ್ದು ನೋಡಬೇಕಾಗ್ತಾ ಇದೆ. ಡಿಶನ್ ಬಹುಶಃ 95% ಕ್ಷೇತ್ರ ರಕ್ಷಣೆಯೇ ಇರಬಹುದು ಅನ್ನೋ ನಮ್ಮ ಅನಿಸಿಕೆ. ಮಿಸ್ ಆಗಿ ಬಹುಶಃ ದಾಂಡಿಗ ತಾಣ ತಗೊಳ್ಳೋದು ಬಹಳಷ್ಟು ಅಪರೂಪ. ಯಾಕಂತ ಹೇಳಿದ್ರೆ ಈಗ ಒಂದು ವಿಶಾಲವಾದ ಅಂಕಣ ಚೇಸಿಂಗ್ಗೆ ಬಹಳಷ್ಟು ಅನುಕೂಲಕರವಾಗ್ತದೆ. ಆದ್ರೂ ಕೂಡ ಕ್ರಿಕೆಟ್ ಅನಿಶ್ಚಿತ ಆಟ, ಅದೃಶ್ಯದ ಆಟ. ಜ್ಯೋತಿಷ್ಯ ಭವಿಷ್ಯ ಬಹುಶಃ ಹೇಳಿದ್ರೆ ಅದು ಮೂರ್ಖತನ. ಮತ್ತೆ ಪಂದ್ಯಾಟ ಮುಂದುವರಿಕೆ ಇದೆ. 2ನೇ ಓವರ್ಗಾಗಿ ಈಗ ಎಸ್ಕಾರ್ಕೆ ವಿಭಾಗದಲ್ಲಿ KTM ಜಾಹೀರಾತು ಪಾಲಕ ತುದಿಯನ್ನು ಬಳಕೆ ಮಾಡಿಕೊಂಡು ಎಸ್ಕಾರ್ಕೆ ವಿಭಾಗದಲ್ಲಿ ಹೊಸ ಬೌಲರ್ ಪರಿಚಯಿಸ್ತಾ ಇದೆ. ಇಮ್ರಾನ್ ನಂತರ ರೆಡ್ ಬ್ಯಾಕ್ಸಿನ ಪರವಾಗಿ ಸಲ್ಮಾನ್ ಸೇರ್ಪಡೆ ಆಗ್ತಾ ಇದೆ. ಸ್ಟ್ರೈಕರ್ಲಿ ಒಸಾಮಾ, ಸ್ಟ್ರೈಕರ್ಲಿ ಸಲ್ಮಾನ್. ಎಸ್ಕಾರ್ಕೆ ವಿಭಾಗದಲ್ಲಿ ಸಲ್ಮಾನ್.
ಸಲ್ಮಾನ್ ಎಸ್ ಅಂತ ಚೆಂಡು ಬಾಷ್ಟು ಉತ್ತಮ ಹೊಡೆತ ಈ ಬಾರಿ ಫೈನ್ ಲೆಗ್ ವಿಭಾಗದಲ್ಲಿ ಬಾಷ್ಟು ಉತ್ತಮ ಓಟಗಳು ದಾಖಲಿಸ್ತಾ ಇದ್ದಾನೆ ಒಸಾಮ. ಒಂದೊಂದು ಪೂರೈಕೆಯನ್ನು ಮಾಡಿದ್ರು ಸಲ್ಮಾನ್ ಟು ಸಲ್ಮಾನ್. ಆಸ್ಟ್ರೇಲಿಯಾದ ರೆಡ್ ಬ್ಯಾಕ್ಸ್ ಒಂದೆಡೆ ಆದ್ರೆ ಚಿತ್ರದುರ್ಗದ ರೆಡ್ ಬ್ಯಾಕ್ಸ್ ಈಗ ಪಂದ್ಯಾಟವನ್ನು ಆಡ್ತಾ ಇದೆ ಮುರುಘರಾಜೇಂದ್ರ ಕ್ರೀಡಾಂಗಣದ ಒಳಭಾಗದಲ್ಲಿ. ಮತ್ತೊಂದೆಡೆ ಅಮೀರ್ ಚಾಲೆಂಜರ್ಸ್ ಅನ್ನ ಅದ್ಯಾವ ರೀತಿ ಮಾಡಿಸ್ತಾರೆ ಕಾಯ್ದು ನೋಡ್ಬೇಕಾಗ್ತಾ. ಚಾಲೆಂಜರ್ಸ್ ಈಗ ಯಾವ ರೀತಿ ಚಾಲೆಂಜ್ ಅನ್ನ ಕೊಟ್ಟು ಪಂದ್ಯಾಟವನ್ನು ಜಯಿಸ್ತಾರೆ ಕಾಯ್ದು ನೋಡ್ಬೇಕಾಗ್ತಾ ಇದೆ. ಬಶುತಮರಿತಂದು ಹೊಡೆತ ಈ ಬಾರಿ ಎಸೆದ ಚೆಂಡು ಅಕ್ರಾಸ್ ಲೈನ್ ಹೊಡೆತಕ್ಕೆ ಪ್ರಯತ್ನ. ಲೋವರ್ ಪುಲ್ ಶಾಟ್ ಈ ಬಾರಿ ಒಂದೊಡ ಪೂರೈಕೆಯನ್ನು ಮಾಡಿದ್ರು. ಡೀಪ್ ಸ್ಕೋರ್ ಲೆಗ್ ವಿಭಾಗದಲ್ಲಿ ಒಂದೊಡ ಸೇರ್ಪಡೆ. ಈಗಾಗಲೇ ಸೂರ್ಯನ ಕಿರಣಗಳು ಮರೆ ಮಾಚ್ತಾ ಇದ್ದಂತೆ ಹೊನಲು ಬೆಳಕಿನ ವ್ಯವಸ್ಥೆ ಆಗ್ತಾ ಇದೆ. ನಮಗೆ ಒಂದು ಯಶಸ್ವಿ ಪಂದ್ಯಾಟದಲ್ಲಿ 6 ಬಲಿಷ್ಠ ಟವರ್ಗಳನ್ನ ನಿರ್ಮಾಣಿಸಲಾಗ್ತಾ ಇದೆ. ಬಹಳ ಶುದ್ಧ ಒಂದು ಎಸೆತ ಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಡಾಟ್ ಬಾಲ್ ಸೇರ್ಪಡೆ. 3-1 3 ಫಾರ್ ಲಾಸ್ ಆಫ್ 1. ಮತ್ತೆ ಸಲ್ಮಾನ್ ಎಸೆತ ಚೆಂಡು ಬಾಲ್ ಶುದ್ಧ ಹೊಡೆತ ತನ್ಮೂಲಕವಾಗಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅವರ ಭಾಗದಲ್ಲಿ ಸಿಕ್ಸರ್ ಷಟ್ಕ ಆರೋಟ. ಇದೆಲ್ಲ ಕೂಡ ಈಗ ಅಮೀರ್ ಚಾಲೆಂಜರ್ಸ್ ಖಾತೆಗೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಭರ್ಜರಿ ಹೊಡೆತ ದಾಖಲಾಗ್ತಾ ಇದೆ. ಸುವರ್ಣ ಸ್ಪಾಟನ್ಸ್ ಆನ್ ದ ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಕ್ಷೇತ್ರರಕ್ಷಣೆ ಆಯ್ದುಕೊಳ್ತಾ ಇದೆ. ಶ್ರೀ ಕ್ರಿಕೆಟರ್ಸ್ ಆರಂಭಕಾರರು ಸ್ವಲ್ಪ ಡಗ್ಔಟ್ ಅಲ್ಲಿ ಸಿದ್ಧತೆ ಇರಬೇಕು ಈ ಪಂದ್ಯಾಟದ ನಂತರ. ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. DCL ಸೀಸನ್ 3 2ನೇ ದಿನ ಈಗಾಗಲೇ ಹೊನಲು ಬೆಳಕಿನ ಸಿದ್ಧತೆಯನ್ನು ಕಂಡುಕೊಳ್ತಾ ಇದೆ. ಆದಷ್ಟು ಬೇಗ ಇನ್ನ 3 ಟವರ್ಗಳನ್ನ ಹೊನಲು ಬೆಳಕಿನ ವ್ಯವಸ್ಥೆಯನ್ನ ಮಾಡಬೇಕೆನ್ನೋದಾಗಿ ಎಲೆಕ್ಟ್ರಿಷಿಯನ್ ಗಮನಕ್ಕೆ ತರ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಮಯ 6:20ಕ್ಕೆ ತಲುಪ್ತಾ ಇದೆ. 6:30ಕ್ಕೆ ಸರಿಯಾಗಿ ಸ್ವಲ್ಪ ಒಂದಷ್ಟು ಕತ್ತಲು ಆವರಿಸ್ತದೆ. ಆ ಮುನ್ನವೇ ದುರ್ಗದ ಜನತೆಗೆ ಹೊನಲು ಬೆಳಕಿನ ಮಾಯಾಜಾಲ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸಲ್ಮಾನ್ ಈಗ ಬಲಿಷ್ಠ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಈಗಾಗಲೇ ದಶಕದ ಸಾಧನೆ ಅತ್ತ ತಂಡ ದಶಕ ಪೂರೈಕೆ ಆಗ್ತಾ ಇಲ್ಲ. 9 ಓಟಗಳು. ಸಲ್ಮಾನ್ ಈಗ 4ನೇ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ್ರು. 2 ಎಸೆತ ಬಾಕಿ ಉಳಿತಾ. ಸಲ್ಮಾನ್ ಟು ಸಲ್ಮಾನ್ ಸ್ಟ್ರೈಕರ್ ಅಲ್ಲಿ ಮತ್ತೆ ಈ ಬಾರಿ ಎಸೆತ ಚೆಂಡು ಬಾಯಿಸುತ್ತ ಬರ್ತಾ ನೋಡುತ್ತಾ ಕೌಕಾರ್ನ ಸೀಮಾರೇಖೆ ಮೇಲ್ಭಾಗದಲ್ಲಿ ಬಲಿಷ್ಠ ಸಿಕ್ಸರ್ ತನ್ಮೂಲಕವಾಗಿ ಅಮೀರ್ ಚಾಲೆಂಜರ್ಸಿನ ಚಾಲೆಂಜಿಂಗ್ ಹೊಡೆತ ಒಸಾಮ ದಾಂಡಿನಿಂದ ಬರ್ತಾ ಇದೆ. ಸಲ್ಮಾನಿನ ಲೆಕ್ಕಾಚಾರ ತಲೆ ಕೆಳಗಾಗ್ತಾ ಇದೆ. ರೆಡ್ ಬ್ಯಾಕ್ಸ್ ಎರಡು ಬಲಿಷ್ಠ ಹೊಡೆತಗಳು. ಪಂದ್ಯಾಟದ ಗತಿ ಬದಲಾಗ್ತಾ ಇದೆ. 15 ಓಟಗಳು 2 ಅಂಕೆಯನ್ನು ಕ್ರಮಿಸ್ತಾ ಇದೆ. ದಶಕವನ್ನ ಪೂರೈಸ್ತಾ ಇದೆ. ಮತ್ತೆ ಸಲ್ಮಾನ್ ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ವೈಟ್ ಬಾಲ್ ಅಕ್ರಮ ಸೂಚನೆ. ತೀರಾ ಲೆಗ್ ಸ್ಟ್ರಿಕ್ ಹೊರ ಭಾಗದಲ್ಲಿ ಎಸೆತ ಚೆಂಡು. ಓಟಲ್ಗೆ ಅವಕಾಶ ಬರ್ತಾ ಇದೆ. ಅತಿಕ್ರಮ ಓಟಗಳು ಎಕ್ಸ್ಟ್ರಾಸ್ ಮುಖೇನವಾಗಿ ಬರ್ತಾ ಇದೆ. ತಂಡದ ಮೊತ್ತ ಈಗ ಎಕ್ಸ್ಟ್ರಾಸ್ ಮುಖಾಂತರವಾಗಿ 16 ಓಟಗಳಿಗೆ ತಲುಪ್ತಾ ಇದೆ. 16 ಫಾರ್ ಲಾಸ್ ಆಫ್ 1 ವಿಕೆಟ್. ಆಫ್ತಾಬ್ ಬ್ಯಾಕ್ ಟು ಪೆವಿಲಿಯನ್. ಬಹಳ ಸುತ್ತಮರಿತದ ಹೊಡೆತ ಈ ಬಾರಿ ಎಸೆತ ಚೆಂಡು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಬಹಳ ಸುತ್ತಮರಿತದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇದುವರೆಗೂ ಕೂಡ ಯಶಸ್ವಿ ಪಂದ್ಯಾಟವನ್ನು ಆಡಿದಂತ ಒಸಾಮ ಬ್ಯಾಕ್ ಟು ಪೆವಿಲಿಯನ್. ರೆಡ್ ಬ್ಯಾಕ್ಸಿನ ಪರವಾಗಿ ಸಲ್ಮಾನ್ 2ನೇ ವಿಕೆಟ್ ಅನ್ನ ಉರುಳಿಸ್ತಾ ಇದ್ದಾನೆ. ನಮಗೆ ಆಕರ್ಷಕ ಮಾಡಿದ ಪಂದ್ಯಾಟದಲ್ಲಿ ಈಗಾಗಲೇ ದುರ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯಂತ LED ಮತ್ತು ಲೈಟ್ ಸೆಟ್ಟಿಂಗಿನ ಅತಿ ಶ್ರೀಮಂತಿಕೆ ಸ್ಟೇಜ್ ಕೂಡ DCL ಕಂಡುಕೊಳ್ತಾ ಇದೆ. ದುರ್ಗನ್ಸ್ ಕ್ರಿಕೆಟ್ ಲೀಗ್ ಸೀಸನ್ 3 ಅಲ್ಲಿ ಮತ್ತೆ ಹೊನಲು ಬೆಳಕಿನ ವ್ಯವಸ್ಥೆ ಈಗಾಗಲೇ ಬಹಳ ಉತ್ತಮ ರೀತಿ ಆಗ್ತಾ ಇದೆ. ಮತ್ತೆ ಅದೇ ರೀತಿ
ಒಂದು ದೊಡ್ಡ LED ಸ್ಕ್ರೀನ್ ಮತ್ತು 4 ಚಿಕ್ಕ LED ಸ್ಕ್ರೀನ್ ಕೂಡ ಈಗ ಎಂ ಸ್ಪೋರ್ಟ್ಸಿನ ನೇರ ಪ್ರಸಾರ ಕಾರ್ಯಕ್ರಮವನ್ನು ಕಂಡುಕೊಳ್ತಾ ಇದೆ. ವಿಶಾಲವಾದ ಕ್ರೀಡಾಂಗಣ, ಒಂದೆಡೆ KTMನ ಪ್ರಾಯೋಜಕರ ಜಾಹೀರಾತು ಫಲಕದ ತುದಿ, ಮತ್ತೊಂದೆಡೆ GMನ ತುದಿ ಪಡ್ಕೊಳ್ತಾ ಇರುವಂತ ಅತಿ ಶ್ರೀಮಂತಿಕೆ ಯಶಸ್ವಿ ಪಂದ್ಯಾಟ ಈಗಾಗಲೇ ಸಾಗ್ತಾ ಇದೆ ಮುರುಘರಾಜೇಂದ್ರ ಕ್ರೀಡಾಂಗಣದ ಒಳಭಾಗದಲ್ಲಿ. ಇದೆಲ್ಲ ಕೂಡ ಈಗ GMT ಗುರುಮೂರ್ತಿ ಅವರ ಆಶ್ರಯದಲ್ಲಿ, ಅವರ ಸಾರಥ್ಯದಲ್ಲಿ, ಅವರ ನಾಯಕತ್ವದಲ್ಲಿ, ಅವರ ಮಾಲೀಕತ್ವದಲ್ಲಿ ಸಾಗ್ತಾ ಇರುವಂತ DCL ಸೀಸನ್ 3 ಸಾಗ್ತಾ ಇದೆ. ಮತ್ತೆ ಈಗ ತುದಿ ಬದಲಾವಣೆ ಆಗ್ತಾ ಇದೆ. GM ತುದಿ ಇಮ್ರಾನ್ ಎಸ್ಕಾರಿಕೆ ವಿಭಾಗದಲ್ಲಿ ತಂಡದ ಮೊತ್ತ ಈಗ 16 ಓಟಗಳಿಗೆ ತಲುಪ್ತಾ ಇದೆ. 16 ಚಾಲ್ತಿಯ 3ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಈಗಾಗಲೇ ಸಲ್ಮಾನ್ ಬಶುತಮರಿತನ ಹೊಡೆತ, ಈ ಬಾರಿ ಅಲಾಂಗ್ ದ ಕಾರ್ಪೆಟ್ ಶಾಟ್ ದಾಖಲಾಗ್ತಾ ಇದೆ. ಆನ್ ಸೈಡ್ ವಿಭಾಗದಲ್ಲಿ ಒಂದೊಡ ಪೂರೈಕೆಯನ್ನು ಮಾಡಿದ್ರು. 2ನೇ ಓಟದ ಪ್ರಯತ್ನ, ರನ್ಔಟ್ ಅವಕಾಶ. ಥರ್ಡ್ ಅಂಪೈರ್ ತೃತೀಯ ನೇತ್ರ ಮೊರೆ ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಈಗ ಯಾವ ರೀತಿ ಬರ್ತದೆ ಕಾಯ್ದು ನೋಡಬೇಕಾಗ್ತಾ ಇದೆ. ಕಾತರೆಯ ಕಣ್ಣುಗಳು ಈಗ ಎಂ ಸ್ಪೋರ್ಟ್ಸಿನ ಟೆಕ್ನಿಷಿಯನ್ ಮತ್ತು ಥರ್ಡ್ ಅಂಪೈರ್ ಅದನ್ನು ರಿವ್ಯೂ ಮಾಡಿ ಡಿಸಿಷನ್ ತಿಳಿಸ್ತಾರೆ. LED ಸ್ಕ್ರೀನ್ ಅಲ್ಲಿ ಮೆರುಗ್ತಾ ಇದೆ. ಮಧ್ಯ ಔಟ್ ಅನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ ತನ್ಮೂಲಕವಾಗಿ. ಇಸಾಯಿ ಬ್ಯಾಕ್ ಟು ಪೆವಿಲಿಯನ್, ಶೂನ್ಯ ಸಂಪಾದನೆ ಜೊತೆಗಾಗಿ ಅಮೀರ್ ಚಾಲೆಂಜರ್ಸ್ನ ಪರವಾಗಿ ಈಗಾಗಲೇ 3ನೇ ಹುದ್ದರಿ ಥರ್ಡ್ ವಿಕೆಟ್ ಉರುಳುತ್ತಾ ಇದೆ. ಹೊಸ ದಾಂಡಿಗ ಇಮ್ರಾನ್ ಅಬ್ರಾರ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಯಶಸ್ವಿ ಕ್ರೀಡಾಕೂಟಕ್ಕಾಗಿ ಈಗಾಗಲೇ ನಮ್ಮ ಮುಖ್ಯ ವೇದಿಕೆಯಲ್ಲಿದ್ದಾರೆ KGT ಗುರುಮೂರ್ತಿರವರು, ಜಿಲ್ಲಾ ಪಂಚಾಯಿತಿ ಸದಸ್ಯರು. ಅವರ ಸಾರಥ್ಯದ ಈಗ ಅತಿ ಶ್ರೀಮಂತಿಕೆಯ ಪಂದ್ಯಾಟ ಈಗಾಗಲೇ ಚಿತ್ರದುರ್ಗದ ಮುರುಘರಾಜೇಂದ್ರ ಕ್ರೀಡಾಂಗಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಪ್ರಪ್ರಥಮ ಬಾರಿಗೆ ಅತಿ ಶ್ರೀಮಂತಿಕೆ ವ್ಯವಸ್ಥಿತ 4 ದಿನ ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮ, ಕ್ರಿಕೆಟ್ ಪರಿಣಿತ ಓವರ್ಗಳ ದಾಂಡು ಚೆಂಡಿನ ಸಮರ ಈಗಾಗಲೇ ಚಿತ್ರದುರ್ಗದ ಜನತೆಗೆ ಹೆಚ್ಚಿನ ಮನೋರಂಜನೆ ನೀಡ್ತಾ ಇದ್ದಾರೆ. ವಿಶ್ವಾದ್ಯಂತ ಈ ಪಾಶ್ಚಾತ್ಯ ದೇಶದಲ್ಲಿ ಕೂಡ ಈಗಾಗಲೇ ಪಂದ್ಯಾಟದ ವೀಕ್ಷಣೆ ಆಗ್ತಾ ಇದೆ. ಇದುವರೆಗೂ ಕೂಡ 800 ಲೈವ್ ವ್ಯೂವರ್ಸ್ ಅನ್ನು ಕಂಡುಕೊಳ್ತಾ ಇರುವಂತ ಏಕಮಾತ್ರ ಪಂದ್ಯಾಕೂಟ ಈಗ ಚಿತ್ರದುರ್ಗದಲ್ಲಿ GCL ಆಗ್ತಾ ಇದೆ. ದುರ್ಗನ್ಸ್ ಕ್ರಿಕೆಟ್ ಲೀಗ್ ಸೀಸನ್ 3 ಬಾಶುತ ಮರಿತಿ ಒಂದು ಎಸೆತ, ಈ ಬಾರಿ ಎಸೆತ ಚೆಂಡು ಬ್ಲಾಕ್ ಹೋಲ್ಗೆ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್ ಈ ಬಾರಿ. ಸಲ್ಮಾನ್ ಸ್ಟ್ರೈಕರ್ ಅಲ್ಲಿ, ಇಮ್ರಾನ್ ಎಸ್ಕಾರಿಕೆ ಭಾಗದಲ್ಲಿ, ಅಬ್ರಾರ್ ನಾಸ್ ಸ್ಟ್ರೈಕರ್ ವಿಭಾಗದಲ್ಲಿ. ದಯಮಾಡಿ ಈಗ LED ಆಪರೇಟರ್ಸ್ ಇಲ್ಲಿ ದಯಮಾಡಿ ಗಮನಿಸ್ಕೊಳ್ಳಿ. ಇಲ್ಲಿ ಬ್ಯಾಟ್ಸ್ಮನ್ ಆ ತುದಿಯಲ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ LED ಲೈಟ್ ಆನ್ ಮಾಡೋದಿಲ್ಲ. ಬಾಶುತ ಮರಿತಂದ ಸೆತ ತೀರಾ ಕೆಳಂಚಿಗೆ ಬರ್ತಾ ಇದೆ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಈ ಬಾರಿ. ಕುತೂಹಲಕಾರಿ ಪಂದ್ಯಾಟ ಸಾಗ್ತಾ ಇದೆ. ಇದುವರೆಗೆ ಕೂಡ ಎಲ್ಲ ಪಂದ್ಯಾಟಗಳು 99% ಈಗಾಗಲೇ ನೈಲ್ ಬೈಟಿಂಗ್ ಫಿನಿಶ್ ಅನ್ನೇ ಪಡ್ಕೊಳ್ತಾ ಇದೆ. ಈ ಪಂದ್ಯಾಟ ಅದ್ಯಾವ ರೀತಿ ಒಂದು ಹಂತವನ್ನ ಕಂಡುಕೊಳ್ತದೆ ಕಾಯ್ದು ನೋಡ್ಬೇಕಾಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಈ ಬಾರಿ. ಚಾಲೆಂಜರ್ಸ್ಗೀಗ ಚಾಲೆಂಜಿಂಗ್ ಪಂದ್ಯಾಟ. ಮತ್ತೊಂದೆಡೆ ಚಿತ್ರದುರ್ಗದ ರೆಡ್ ಬ್ಯಾಕ್ಸ್ ಈಗ ಬ್ಯಾಕಪ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ.
ಮತ್ತೆ ಬರೆಸದ ಚೆಂಡು ಸುತ್ತಮುತ್ತ ಹೊಡೆತ ಗಲ್ಲಿ ವಿಭಾಗದಲ್ಲಿ ತಳ್ಳಿ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಒಂದೊಡ ಸೇರ್ಪಡೆ, ಒಂದೊಡ್ಡದ ಹೆಚ್ಚುವರಿ. ತೊಡೆದ ಒಟ್ಟಾರೆ ಗಳಿಕೆ ಈಗ 18 ಓಟಗಳಿಗೆ ತಲುಪ್ತದೆ. 18 ಫಾರ್ ಲಾಸ್ ಆಫ್ 3. 3 ಪ್ರಾಮುಖ್ಯ ಹುದ್ದೆಯನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಇಮ್ರಾನ್ ಎಸ್ಕಾರ್ಕೆ ವಿಭಾಗದಲ್ಲಿ. ಕೊನೆಯ ಸತ ಬಾಕಿ ಉಳಿತಾ ಇದೆ. ಅಬ್ರಾರ್ಗೆ ಸದ ಚೆಂಡು ಸುತ್ತಮುತ್ತ ಡ್ರೈವ್ ಶಾಟ್ ಬಾರಿ ಕ್ಷೇತ್ರ ರಕ್ಷಣೆ ವಿಕೆಟ್ ಕಂಡುಕೊಳ್ತಾ ಇದೆ. ಡಿಪೆಕ್ಸ್ ಕವಸ್ ವಿಭಾಗದಲ್ಲಿ ವೈಡಿಶ್ ಲಾಂಗ್ ಆಫ್ ಅಲ್ಲಿ ಈಗ 2ನೇ ಓಟ ದಾಖಲಿಸುವ ಪ್ರಯತ್ನ ವೈಫಲ್ಯತೆಯನ್ನು ದಾಖಲಿಸ್ತಾ ಇದ್ದಾರೆ. ಒಂದೋಟ ಪೂರೈಕೆ ಆಗ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ಮೂವ್ಸ್ ಟು 19. 19ಕ್ಕೆ 3. 18 ಚೆಂಡುಗಳ ನಂತರ ಟಾರ್ಗೆಟ್ ಇಸ್ 42. ಇನ್ನು ಕೂಡ ಪಂದ್ಯಾಟವನ್ನು ಜಯಿಸಬೇಕಾದ್ರೆ 18 ಚೆಂಡುಗಳು ಬಾಕಿ ಉಳಿತಾ ಇದೆ. 18-23 ಓಟದ ಅವಶ್ಯಕತೆ. 18 balls 23 runs required. ರೆಡ್ ಬ್ಯಾಕ್ಸ್ ಒಂದೆಡೆ ಮತ್ತೊಂದೆಡೆ ಅಮೀರ್ ಚಾಲೆಂಜರ್ಸ್ ಈಗ 2ನೇ ಇನ್ನಿಂಗ್ಸಿನ ದಾಂಡಿಗತನದಲ್ಲಿ ತೊಡಗ್ತಾ ಇದೆ. ನಮ್ಮ ಈ ಹೊನಲು ಬೆಳಕಿನ DCL ಸೀಸನ್ 3 ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ತಾಲೂಕ್ ಪಂಚಾಯತ್ ಸದಸ್ಯರಾದ ಆಗಮಿಸಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬರ್ತಾ ಇದ್ದಾರೆ. ನಮ್ಮ ಹಿರಿಯೂರಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾಗೇಂದ್ರ ನಾಯ್ಕರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಚಿತ್ರದುರ್ಗ ನಗರಸಭೆಯ ಸದಸ್ಯರು ಸಮೇತ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಪಂದ್ಯ ವೀಕ್ಷಣೆಗೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. ನಾವು ಸ್ಕೋರ್ ಮೂವ್ಸ್ ಟು 19 ಫಾರ್ ಲಾಸ್ ಆಫ್ 3. 18 ಚೆಂಡು 10 ಪೂರೈಕೆಯನ್ನು ಮಾಡಿದ್ರು. ಇನ್ನು ಕೂಡ 18 ಎಸೆತ ಬಾಕಿ ಉಳಿತಾ ಇದೆ. 23 ಓಟದ ಅವಶ್ಯಕತೆ. 18 balls 23 runs required. ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ನಮ್ಮ ಒಂದು ಪರಿಸರದ ಜಿಲ್ಲಾ ಪಂಚಾಯತಿನ ಎಲ್ಲ ಹೆಚ್ಚುವರಿ ಸದಸ್ಯರಿಗಾಗಲೇ ಆಗಮಿಸ್ತಾರೆ. ಅವರಿಗೆ ನಾವು ಇನ್ನು ಅಡ್ವಾನ್ಸ್ ಆಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರ ನಿರೀಕ್ಷಣೆಯಲ್ಲಿದ್ದಾರೆ ಗುರುಮೂರ್ತಿರವರು. ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸಲ್ಮಾನ್ ಮತ್ತೆ ಎಸ್ಕಾರ್ಕೆ ವಿಭಾಗದಲ್ಲಿ 4ನೇ ಓವರ್ನ ಚಾಲ್ತಿಯಲ್ಲಿ 2ನೇ ಸ್ಪೆಲ್ಗಾಗಿ ಈಗಾಗಲೇ ಅಂಕಣ ಭಾಗದಲ್ಲಿ ಸಲ್ಮಾನ್ ಕಣಕ್ಕಿಳಿಸ್ತಾ ಇದೆ. ಮತ್ತೊಂದೆಡೆ ಅಬ್ರಾರ್ ಸಲ್ಮಾನ್ ದಾಂಡಿಗ ತನ್ನ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಚಾಲೆಂಜರ್ಸಿನ ಪರವಾಗಿ. ಮತ್ತೆ ಪಂದ್ಯದ ಮುಂದುವರಿಸಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ದಯಮಾಡಿ ಬಹಳ ಶುದ್ಧಭರಿತ ನೋಡತ ಸುರಕ್ಷಿತ ಗ್ಯಾಪ್ ಶಾಟ್ ಈ ಬಾರಿ ಕವಸ್ ವಿಭಾಗದಲ್ಲಿ ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಒಂದೋಟ ಸೇರ್ಪಡೆ. 17 ಚೆಂಡುಗಳು 22 ಓಟದ ಅವಶ್ಯಕತೆ. 17 balls 22 runs required. ಮತ್ತೆ ಬರೆಸದ ಚೆಂಡು ಶುತ್ತಮರಿತ ಹೊಡೆತ ಗಲ್ಲಿ ವಿಭಾಗದಲ್ಲಿ ಈಗ ತಳ್ಳಿ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಚೆಂಡಿಗೆ ದಿಶೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಎಸೆತಗಾರನ ವೇಗವನ್ನು ಬಳಸಿಕೊಂಡ ದಾಂಡಿಗ ಈಗ ಸುಲಭದ ಓಟಗಳು ಈಸಿ ಸಿಂಗಲ್ ಅನ್ನ ಗಲ್ಲಿ ವಿಭಾಗದಲ್ಲಿ ದಾಖಲಿಸಿಕೊಳ್ತಾ. ಒಂದು ವಿಕೆಟ್ ಕೀಪರ್ ಶಾಟ್ ಥರ್ಡ್ ಮ್ಯಾನ್ ಗಲ್ಲಿ ಮಿಡ್ ಆಫ್. ಈ ರೀತಿಯಾದಂತಹ ಆಫ್ ಸೈಡ್ ಕ್ಷೇತ್ರ ರಕ್ಷಣೆ ದಾಖಲಿಸಿದ್ರೆ ಆನ್ ಸೈಡ್ ಅಲ್ಲಿ ಲಾಂಗ್ ಆನ್ ಡೀಪ್ ಮಿಡ್ ವಿಕೆಟ್ ಡೀಪ್ ಸ್ಕ್ವೇರ್ ಲಾಗ್ ಈಗಾಗಲೇ ಈ ರೀತಿ ಒಂದು ಭದ್ರತೆಯನ್ನು ಪಡ್ಕೊಳ್ತಾ ಇದೆ. ಲೆಗ್ ಸೈಡ್ ಅಲ್ಲಿ ಈಗಾಗಲೇ ಡೇಂಜರ್ ಅಂಡ್ ತುದಿಯನ್ನು ಬಳಕೆ ಮಾಡಿಕೊಂಡು ಎಸ್ಕಾರ್ಕೆ ವಿಭಾಗದಲ್ಲಿ KTM ಜಾಹೀರಾತು ಫಲಕ. ಸಲ್ಮಾನ್ ಎಸ್ಕಾರ್ಕೆ ಭಾಗದಲ್ಲಿ 4ನೇ ಓವರ್ನ ಚಾಲ್ತಿಯಲ್ಲಿ
ತಂಡದ ಮೊತ್ತ 22 ಔಟ್ಗಳಿಗೆ ತಲುಪ್ತಾ ಇದೆ. 22. ಸ್ಟ್ರೈಕರ್ನ ಕಂಡುಕೊಳ್ತಾ ಇರುವಂತಹ ಆಟಗಾರ ಸಲ್ಮಾನ್, ಮೊಹಮ್ಮದ್ ಸಲ್ಮಾನ್. ನಾನ್ ಸ್ಟ್ರೈಕರ್ ಅಲ್ಲಿ ಅಬ್ರಾರ್. ಅಕ್ರಮ ಸೂಚನೆ, ವೈಟ್ ಬಾಲ್, ಎಕ್ಸ್ಟ್ರಾಸ್ ಮುಖೇನಾಗಿ ಒಂದೊಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಒಂದೊಡ್ಡ ಹೆಚ್ಚುವರಿ 23 ಓಟಗಳಿಗೆ ತಲುಪ್ತಾ ಇದೆ. 23. ಮತ್ತೆ ಬರೆಸಂತ ಚೆಂಡು ಬಾಶುತ ಮರಿತ ನೋಡುತ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಕ್ಯಾಚ್ ಕೈ ಸೇರ್ತಾ ಇದೆ. ತನ್ನ ಮೂಲಕವಾಗಿ ಹುದ್ದರಿ ಆಘಾತ ಸಂಭವಿಸ್ತಾ ಇದೆ. ಮತ್ತೊಂದು ಹುದ್ದರಿ ನೆಲೆಕೊಳ್ತಾ ಇದೆ. ಅಮೀರ್ ಚಾಲೆಂಜರ್ಸ್ ಈಗ 4ನೇ ಪತನವನ್ನ ಕಂಡುಕೊಳ್ತಾ ಇದೆ. ಸಲ್ಮಾನ್ ಸ್ಕಾರ್ಖ್ಯಾ ವಿಭಾಗದಲ್ಲಿ ಮತ್ತೊಂದು ಯಶಸ್ಸನ್ನ ಕಂಡುಕೊಳ್ತಾ ಇದೆ ರೆಡ್ ಬ್ಯಾಕ್ಸಿನ ಪರವಾಗಿ. ಹಲೋ, ಥ್ಯಾಂಕ್ ಯು ಡಿಜೆ. ಮತ್ತೆ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ ಬಾರಿ ಸತ ಚೆಂಡು, ವೈಟ್ ಬಾಲ್, ಅಕ್ರಮ ಎಸೆತದ ಸೂಚನೆ, ಎಕ್ಸ್ಟ್ರಾಸ್ ಮುಖೇನಾಗಿ ಓಟ್ಗಳು ದಾಖಲಾಗ್ತಾ ಇದೆ. ಮತ್ತೆ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ ಈಗ 24 ಓಟಗಳು. 24. 42 ಇಸ್ ದ ಟಾರ್ಗೆಟ್. 42 ಓಟದ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರುವಂತ ತಂಡ ಈ ಹಂತದಲ್ಲಿ 24 ಓಟ್ಗಳನ್ನು ದಾಖಲಿಸ್ತಾ ಇದೆ. ಸಲ್ಮಾನ್ ಬ್ಯಾಕ್ ಟು ಪೆವಿಲಿಯನ್. ಮತ್ತೆ ಬರೆಸದ ಚೆಂಡು ಬಾಶುತ ಮರಿತೊಂದು ಹೊಡೆತ, ರಕ್ಷಣಾತ್ಮಕ ಆಟವನ್ನು ದಾಖಲಿಸಿದ್ರು. ಲಾಂಗ್ ಆನ್ ವಿಭಾಗದಲ್ಲಿ ಒಂದೊಡ ಪೂರೈಕೆಯನ್ನು ಮಾಡಿದ್ರು. ದಾಂಡಿಗನ ಸೇರ್ಪಡೆ, ಶಾಬಾಸ್. ಶಂಸಿ ಗಗನ್. ಮತ್ತೆ ಬಾರಿ ಸದಾ ಚೆಂಡು ಬೀಸುವಂತ ಪ್ರಯತ್ನ, ಬಾಶುತ ಮರಿತದ ಸತ ತೀರಾ ಕೆಳಂಚಿಗೆ ಬರ್ತಾ ಇದೆ. ಹೊಡೆತ ದಾಖಲಿಸ್ತಾ ಇಲ್ಲ. ಮುಕ್ತಾಯ ಕಾಣಂತ ಓವರ್ ಸಂಖ್ಯೆ 4. ಕಂಪ್ಲೀಷನ್ ಆಫ್ ಓವರ್ ನಂಬರ್ 4. ತಂಡದ ಮೊತ್ತ 25. ಕಾಲು ಶತಕದ ಪೂರೈಕೆ ಆಗ್ತಾ ಇದೆ. 24/25 ರನ್ಸ್ ಆನ್ ದ ಸ್ಕೋರ್ ಬೋರ್ಡ್. 24 ಎಸೆದ 25 ಓಟದ ಅವಶ್ಯಕ 25 ಓಟಗಳ ದಾಖಲಿಸಿದಂತ ತಂಡ ಈಗ 12 ಎಸೆತಗಳು ಬಾಕಿ ಉಳಿತಾ ಇದೆ. 17 ಓಟದ ಅವಶ್ಯಕತೆ. 12/17 ರನ್ಸ್ ರಿಕ್ವೈರ್ಡ್. ಪಂದ್ಯಾಟ ಒಂದಷ್ಟು ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ರೆಡ್ ಬ್ಯಾಕ್ಸ್ ದಯಮಾಡಿ ಗಮನಿಸಿಕೊಳ್ಳಿ, ಆದಷ್ಟು ಬೇಗ ಪಂದ್ಯಾಟ ಮುಕ್ತಾಯವನ್ನ ಗೊಳಿಸಬೇಕೆನ್ನೋದಾಗಿ ಕೇಳಿಕೊಳ್ತಾ ಇವೆ. ಈಗಾಗಲೇ ನಮ್ಮ ಮೇನ್ ಸ್ಟೇಜ್ ಅಲ್ಲಿ ಈಗಾಗಲೇ ಬಹಳಷ್ಟು ಉತ್ತಮ ರೀತಿಯ ಅತಿ ದೊಡ್ಡದಾದಂತಹ LED ಸ್ಕ್ರೀನ್ ಮಿರುಗ್ತಾ ಇದೆ. ಚಿತ್ರದುರ್ಗದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 4 LED ಸ್ಕ್ರೀನ್ ಸಂಕಣ ಒಳಭಾಗದಲ್ಲಿ ಮತ್ತು ಸ್ಟೇಜ್ ನಲ್ಲಿ ಅತಿ ದೊಡ್ಡದಾದಂತಹ LED ಸ್ಕ್ರೀನಿನ ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಮೆಗಾ ಸಂಗ್ರಾಮ ಈಗಾಗಲೇ ಸಾಗ್ತಾ ಇದೆ. ಇದನ್ನ ನೀವು ನೋಡಿ ಮನೋರಂಜಿಸಬಹುದಾಗ್ತಾ ಇದೆ. 12 ಪ್ರತಿಷ್ಠಿತ ಬಲಿಷ್ಠ ತಂಡಗಳಿಗಾಗಲೇ GCL ದುರ್ಗನ್ಸ್ ಕ್ರಿಕೆಟ್ ಲೀಗ್ ಸೀಸನ್ 3 ಗಾಗಿ ಕಾಳಗವನ್ನು ನಡೆಸ್ತಾ ಇದೆ. ಈ ಒಂದು ಪಂದ್ಯಕೂಟದ ಮುಖ್ಯ ಪ್ರಾಯೋಜಕರು ಸೂಪರ್ ಜೆಮ್ ಒಂದೆಡೆ ಆದ್ರೆ, ಮತ್ತೊಂದೆಡೆ
KTM ಸೂಪರ್ ಬೈಕ್ಸ್ ಇದರ ಪ್ರಾಯೋಜಕತ್ವದಲ್ಲಿ ಸಾಗ್ತಾ ಇದೆ. ಅದೇ ರೀತಿ ದಯಮಾಡಿ ಗಮನಿಸಿಕೊಳ್ಳಿ, ಶ್ರೀ ಕ್ರಿಕೆಟರ್ಸ್ ಈಗ ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಈಗಾಗಲೇ ನಮ್ಮ ಪ್ರಮುಖ ವೇದಿಕೆಗೆ ಮುಖ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ದಯಮಾಡಿ ಸ್ವಲ್ಪ ಅಲ್ಲಿಂದ ಸ್ವಲ್ಪ ತೆರೆಗೊಳಿಸಿ ಹಿಂದಕ್ಕೆ ಸರಿದು ಪಂದ್ಯಾಟ ವೀಕ್ಷಿಸಿ ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮೂವಿಂಗ್ ಗೇಟ್ ಆಫ್ ಮಾಡಿ. ಸರಿಯಾಗಿ ಗುರುವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭಿಸಿದಂತ ಕ್ರಿಕೆಟ್ ಜಾತ್ರೆ ಈಗ 2ನೇ ದಿನಕ್ಕೆ ತಲುಪ್ತಾ ಇದೆ. ನಾಳೆ ಶನಿವಾರ 3ನೇ ದಿನ, ಆದಿತ್ಯವಾರ ಅಂತಿಮ ಹಂತಕ್ಕೆ ತಲುಪ್ತದೆ. ಆದಿತ್ಯವಾರ ಸರಿಯಾಗಿ ಹೊನಲು ಬೆಳಕಿನ 2 ಉಪಾಧ್ಯ ಪಂದ್ಯಾಟ ಮತ್ತೊಂದು ಫೈನಲ್ ಪಂದ್ಯಾಟದ ನಂತರ ಸಮಾರೋಪ ಸಮಾರಂಭ ವರ್ಣರಂಜಿತವಾಗಿ ಸಾಗ್ತದೆ. ಅದರ ಜೊತೆಗಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ, 1.5 ಲಕ್ಷದ ನಗದಿನ ಒಂದು ಚೆಕ್ ಅನ್ನ ನೀಡಿ ಮತ್ತೊಂದು ಆಕರ್ಷಕ ಮಾಡಿದ ಟ್ರೋಫಿಯನ್ನು ನೀಡಿ ಒಂದು ಸಮಸ್ಯೆ ಗೌರವಿಸ್ತಾ ಇದೆ. ಅದರ ಜೊತೆಗಾಗಿ ರನ್ನರ್ಸ್ ಅಪ್ ಪ್ರಶಸ್ತಿಗೆ 75,000 ನಗದನ್ನು ನೀಡಿ ಕೂಡ ಗೌರವಿಸ್ತಾ ಇದ್ದಾರೆ. ಮತ್ತೆ ಬಾರಿ ಎಸೆತ ಚೆಂಡು, ವೈಟ್ ಬಾಲ್ ಅಕ್ರಮ ಎಸೆತದ ಸೂಚನೆ. ತಂಡದ ಮೊತ್ತ ಈಗ ಒಂದೊಂದು ಹೆಚ್ಚುವರಿ 26 ಓಟ್ಗಳಿಗೆ ತಲುಪ್ತಾ ಇದೆ. 12 balls 16 runs required now. 12 ಎಸೆತ 16 ಓಟದ ಅವಶ್ಯಕತೆ. ಒಂದು ಸಿಕ್ಸರ್ ಪಂದ್ಯಾಟದ ಚಿತ್ರಣ ಬದಲಿಸದೆ, ಒಂದು ಬೌಂಡರಿ ಪಂದ್ಯಾಟದ ಗತಿ ಬದಲಿಸದೆ, 1ರಿಂದ 2 ವಿಕೆಟ್ ಅನ್ನು ಉರುಳಿಸಲೇಬೇಕಾಗ್ತಾ ಇರುವಂತಹ ಅನಿವಾರ್ಯತೆಯಲ್ಲಿ ರೆಡ್ ಬ್ಯಾಕ್ಸ್. ಸುತ್ತಮರಿತೊಂದು ಹೊಡೆತ. ಈ ಬಾರಿ ಅಲಾಂಗ್ ದ ಕಾರ್ಪೆಟ್ ಶಾಟ್ ಅನ್ನು ದಾಖಲಿಸಿದ್ರು. ವೈಡಿಶ್ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೊಡ್ಡ ಸೇರ್ಪಡೆ. ತಂಡದ ಮೊತ್ತ ಒಂದೊಡ್ಡ ಹೆಚ್ಚುವರಿಯನ್ನ ಕಂಡುಕೊಳ್ತಾ ಇದೆ. 27 ಓಟುಗಳು, 27, 11 ಚೆಂಡುಗಳು, 15 ಓಟದ ಅವಶ್ಯಕತೆ. 11 balls 15 runs required now. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. SRK ವಿಭಾಗದಲ್ಲಿ ರಫಿ 5ನೇ ಓವರ್ನ ಚಾಲ್ತಿಯಲ್ಲಿ ಈಗಾಗಲೇ 5 ಸೆತಗಳು ಬಾಕಿ ಉಳಿತಾ ಇದೆ. ರಫೀನ ಕೈ ಚಳಕ ಯಾವ ರೀತಿ ಸಾಗ್ತದೆ ಕಾಯ್ದು ನೋಡ್ಬೇಕಾಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಶ್ ಸುತ್ತಮುತ್ತ ಹೊಡೆತ. ಕವರ್ಸ್ ವಿಭಾಗದಲ್ಲಿ ಡೀಪ್ ಕವರ್ಸ್ ಅಲ್ಲಿ ಒಂದೊಡ ಪೂರೈಕೆಯನ್ನು ಮಾಡಿದ್ರು. 2ನೇ ಓಟದ ಪ್ರಯತ್ನ ಈಗ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ, ಕೇವಲ ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ 28 ಓಟುಗಳು, 4 ಚೆಂಡುಗಳು ಬಾಕಿ ಉಳಿತಾ ಇದೆ. 4 balls ರಿಮೈನಿಂಗ್ ನಾವು. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಎಸೆತ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಗುಡ್ ರಕ್ಷಣೆ ವೈಫಲ್ಯತೆಯನ್ನು ದಾಖಲಿಸಿದ್ರು. ಒಂದೋಟ ಪೂರೈಕೆಯನ್ನು ಇನ್ನರ್ ಸರ್ಕಲ್ ಅಲ್ಲೇ ಮಾಡ್ತಾ ಇದ್ದಾರೆ ಗುಡ್ಗಳ ಹಿಂಬದಿಯಲ್ಲಿ. ತಂಡದ ಮೊತ್ತ 29 ಓಟಗಳಿಗೆ ತಲುಪ್ತಾ ಇದೆ. 29. ಮತ್ತೆ ಬಾರಿ ಎಸೆತ ಚೆಂಡು ಬಹಳ ಶುದ್ಧ ಮರಿದ ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಬಾರಿ ಎಸೆತ ಚೆಂಡು ಬಾಶ್ ಸುತ್ತಮುತ್ತ ಹೊಡೆತ. ಆನ್ ಸೈಡ್ ಅಲ್ಲಿ ಹೊಡೆತಗಳು ದಾಖಲಾಗ್ತಾ ಇದೆ. ಒಂದೊಡ ಪೂರೈಕೆಯನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಒಟ್ಟಾರೆಗಳಿಗೆ ಈಗ ಒಂದೊಡ್ಡ ಸೇರ್ಪಡೆಯನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಮೂವತ್ತು ಓಟಗಳು. ಮತ್ತೆ ರಫಿ
ಮತ್ತೆ ಭಾಷುತ ಮರಿತಂದು ಹೊಡೆತ ಈ ಬಾರಿ ಅಲಾಂಗ್ ದ ಕಾರ್ಪೆಟ್ ಶಾಟ್ ಅನ್ನು ದಾಖಲಿಸಿದ್ರು. ವೈಡಿಶ್ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೊಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. End of over number 5. Now score moves to 31. 42 is the target. 6 ball 11 runs required. 6ಕ್ಕೆ 11 ಒಂದು ಸಿಕ್ಸರ್ ಅಥವಾ ಬೌಂಡರಿ ಅವಶ್ಯಕತೆಯಲ್ಲಿ ಅಮೀರ್ ಚಾಲೆಂಜರ್ಸ್. ನಮ್ಮ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಅಧ್ಯಕ್ಷರಾದಂತಹ ಶಶಿಕಲಾ ಸುರೇಶ್ ಬಾಬು ಅವರು ಆಗಮಿಸಿದ್ದಾರೆ. ಹಾಗೆ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಪ್ರಕಾಶ್ ಅವರು, ಅದೇ ರೀತಿಯಾಗಿ ನಮ್ಮ ಮೊಣಕಾಲ್ಮೂರು ಕ್ಷೇತ್ರದ ಕಾಂಗ್ರೆಸ್ ಡಿಫಿಟೆಡ್ ಕ್ಯಾಂಡಿಡೇಟ್ ಆದ ಯೋಗೀಶ್ ಬಾಬು ಅವರು, ಅದೇ ರೀತಿಯಾಗಿ ನಮ್ಮ ನನ್ನಿವಾಳ ಕ್ಷೇತ್ರದ ಪ್ರಕಾಶ್ ಮೂರ್ತಿಯವರು, ಅದೇ ರೀತಿಯಾಗಿ ನಮ್ಮ ಲಕ್ಷ್ಮೀ ಸಾಗರ ಕ್ಷೇತ್ರದ ಕೃಷ್ಣಮೂರ್ತಿಯವರು, ಹಾಗೂ ನಮ್ಮ ಧರ್ಮಪುರ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಗೌಡ್ರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಪಂದ್ಯ ವೀಕ್ಷಣೆಗೆ ಆಗಮಿಸಿದ್ದಾರೆ. ಹಲೋ, ಕೊನೆ 6 ಚೆಂಡು 11 ಓಟದ ಅವಶ್ಯಕತೆ. ಬಹಳ ಶುದ್ಧ ಬರಿತದ ಎಸೆತ. ಈ ಬಾರಿ ಎಸೆತ ಚೆಂಡು ಕ್ರಾಸ್ ಲೈನ್ ನೋಡತಕ್ಕೆ ಪ್ರಯತ್ನ. ಡಾಟ್ ಬಾಲ್ ಸೇರ್ಪಡೆ. 5 balls 11 runs required now. 5 ಎಸೆತ 11 ಓಟದ ಅವಶ್ಯಕತೆ. 1 ನಿಂದ 2 ಬೌಂಡರಿ ನಿರೀಕ್ಷಣೆಯಲ್ಲಿ ಈಗಾಗಲೇ ಅಮೀರ್ ಚಾಲೆಂಜರ್ಸ್ನ ಪ್ರೋತ್ಸಾಹಕರು. ಮತ್ತೊಂದೆಡೆ ರೆಡ್ ಬ್ಯಾಕ್ಸ್ಗೆ ಡಾಟ್ ಬಾಲ್ಗಳೇ ಆಶಾದಾಯಕ ಅಂಶ. ಮತ್ತೆ ಈ ಬಾರಿ ಎಸೆತ ಚೆಂಡು ಬಹಳ ಶುದ್ಧ ಬರಿತದ ಮೂಲಕವಾಗಿ ಸೀಮಾರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್, ಷಟ್ಕ, 6 ಓಟಗಳು ಇದೆಲ್ಲ ಕೂಡ ಈಗ ದಾಖಲಾಗ್ತಾ ಇದೆ. Thank you DJ. Red Backs in deep trouble. Amir challenges ಭಾಷುತ ಮರಿತ ನೋಡ್ತಾನೆ ದಾಖಲಿಸ್ತಾ ಇದ್ದಾನೆ. ದಾಂಡಿಗೆ ಈಗ ಅಬ್ರಾರ್ ದಾಂಡಿದ ಸಿಕ್ಸರ್ ಬಂದ್ರೆ ಈಗ 4 ಎಸೆತ 5 ಓಟದ ಅವಶ್ಯಕತೆ. 4 balls 5 runs required. ಕುತೂಹಲಕಾರಿ ಗಡದ ಪಂದ್ಯಾಟ ಸಾಗ್ತಾ ಇದೆ. ಪ್ರೇಕ್ಷಕರು ಈಗಾಗಲೇ ತುದಿಗಾಲಲ್ಲಿ ನಿಂತು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ರಾಘವೇಂದ್ರ ಸಂತ ಚೆಂಡು ಭಾಷುತ ಮರಿತ ಹೊಡೆತ. ಈ ಬಾರಿ ಸಂತ ಚೆಂಡು ಪೂರೈಕೆ ಮಾಡಿದ್ರು. 2ನೇ ಓಟದ ಪ್ರಯತ್ನ, ತನ್ಮೂಲಕ ಪೂರೈಕೆಯು ಕೂಡ ಅಮೀರ್ ಚಾಲೆಂಜರ್ಸಿನ ಪ್ರೇಕ್ಷಕರ ಪ್ರೋತ್ಸಾಹಕರು ಈಗಾಗಲೇ ಒಂದಷ್ಟು ಸಂತೃಷ್ಟರಾಗ್ತಾ ಎದ್ದು ಕುಣಿತಾ ಇದ್ದಾರೆ. 3ಕ್ಕೆ 3 ಪಂದ್ಯಾಟ ಟೈ ಆದ್ರೆ 3ಕ್ಕೆ 3 ಈಗ ಪಂದ್ಯಾಟ ಟೈ ಆದ್ರೆ ಪಾಯಿಂಟ್ ಶೇರ್. ರೆಡ್ ಬ್ಯಾಕ್ಸ್ ಪಂದ್ಯಾಟವನ್ನು ಜಯಿಸಿದ್ರೆ 1 ಅಂಕವನ್ನು ಕಂಡುಕೊಳ್ತಾರೆ. ಈಗ ಅಮೀರ್ ಚಾಲೆಂಜರ್ಸ್ ಪಂದ್ಯಾಟವನ್ನು ಜಯಿಸಿದ್ರೆ 1 ಅಂಕವನ್ನು ಗಳಿಸಿಕೊಳ್ತಾರೆ. ಈಗಾಗಲೇ ಪ್ರಾಮುಖ್ಯ ಹಂತಕ್ಕೆ ತಲುಪ್ತಾ ಇದೆ ಲೀಗ್ ಕಮ್ ನಾಕ್ಔಟ್ ಪಂದ್ಯಾಟ DCL ಸೀಸನ್ 3.
ಈಗಾಗಲೇ ಹೃದಯ ಬಡಿತ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಥ್ಯಾಂಕ್ ಯು ಡಿಜೆ. 3 balls 3 runs required. ಹೃದಯ ಸಂಬಂಧ ಕಾಯಿಲೆ ಯಾರಿಗಾದ್ರೂ ಇದ್ರೆ ದಯಮಾಡಿ ಒಂದು 2 ನಿಮಿಷ ಕಣ್ಮುಚ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈಗ ಹೈ ವೋಲ್ಟೇಜ್ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಗ್ರೌಂಡಿಗೆ ಯಾರಾದ್ರೂ ಕಾಲು ಇಕ್ಕಿದ್ರು ಕೂಡ 16,000 ವಾಟ್ಸ್ ಈಗಾಗಲೇ ಕರೆಂಟ್ ಪಾಸ್ ಆಗ್ತಾ ಇದೆ. 3ಕ್ಕೆ 3. 3 balls 3 runs required. ರೆಡ್ ಬ್ಯಾಕ್ಸ್ ಒಂದೆಡೆ ಮತ್ತೊಂದೆಡೆ ಅಮೀರ್ ಚಾಲೆಂಜರ್ಸ್. ಎಸ್ ಕಾರ್ಕೆ ವಿಭಾಗದಲ್ಲಿ ರಾಘವೇಂದ್ರ ಸ್ಟ್ರೈಕರ್ ನ ಸ್ಟೇಜ್ ಲೈಟ್ ಡಿಮ್ ಮಾಡಿ. ಸ್ಟೇಜ್ ಲೈಟ್ ಎಂಡಿ ಮೊಹಮ್ಮದ್ ಅಬ್ರಾರ್. ರಾಘವೇಂದ್ರ ಈಗ 4-5 ಹೆಜ್ಜೆಗಳಲ್ಲಿ ಓಡಿ ಬಂದ ಸಬಾರ. ಮತ್ತೆ ಬರೆಸಂತ ಚೆಂಡು, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ತನ್ಮೂಲಕವಾಗಿ ಲಾಫ್ಟ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಅಬ್ರಾರ್ ಬ್ಯಾಕ್ ಟು ಪೆವಿಲಿಯನ್. ಉದ್ದರಿ ಆಘಾತ ಸಂಭವಿಸ್ತಾ ಇದೆ. 2ಕ್ಕೆ 3. ಕೊಹ್ಲಿ ನಾಯಕತ್ವದ RCB ಪಂದ್ಯಾಟವನ್ನು ಆಡ್ಲಿಕ್ಕಿದೆ. IPL 2021 ಪ್ರತಿಷ್ಠಿತ ಆರಂಭಿಕದ ಪಂದ್ಯಾಟ ಮುಂಬೈ ಇಂಡಿಯನ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. ನಮ್ಮ ಬೆಂಗಳೂರು, ನಮ್ಮ ರಾಜ್ಯದ ಪ್ರತಿಷ್ಠಿತ ತಂಡ. ದಯಮಾಡಿ ಎಲ್ಲರೂ RCBಗೆ ಒಂದಷ್ಟು ಸಪೋರ್ಟ್ ಮಾಡಿ ಅನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. RCBನ ಮಾಜಿ ನಾಯಕ ಈಗಾಗಲೇ ಕೆವಿನ್ ಪೀಟರ್ಸನ್ ಕೆಪಿಟಿ ಈಗಾಗಲೇ ನಮ್ಮ LED ಸ್ಕ್ರೀನ್ ಅಲ್ಲಿ ಕಂಡುಕೊಳ್ತಾ ಇದ್ದಾರೆ. ದಯವಿಟ್ಟು ಸಮಯದ ಅಭಾವವಿದೆ, ಬೇಗ ಬೇಗ ಪಂದ್ಯಗಳನ್ನ ಮುಗಿಸ್ಬೇಕು. 2ಕ್ಕೆ 3. 2 balls 3 runs required. ಕುತೂಹಲಕಾರಿ ಘಟದ ಪಂದ್ಯಾಟ ಸಾಗ್ತಾ ಇದೆ. ರೆಡ್ ಬ್ಯಾಕ್ಸ್ ಒಂದೆಡೆ ಮತ್ತೊಂದೆಡೆ ಅಮೀರ್ ಚಾಲೆಂಜರ್ಸ್. 2 ತಂಡದ ಡೈಗೌಟ್ಸ್ ಗಳು ಈಗ ಒಂದಷ್ಟು ಪ್ರಜಾ ಸಿಚುವೇಶನ್ ಅಲ್ಲಿ ಇದೆ. ಪ್ರೇಕ್ಷಕರು ಕೂಡ ತುದಿಗಾಲಲ್ಲಿ ನಿಂತು ಪಂದ್ಯಾಟವನ್ನ ವೀಕ್ಷಿಸ್ತಾ ಇದ್ದಾರೆ. 1ರಿಂದ 2 ಡಾಟ್ ಬಾಲ್ಗಳು ಬಂದ್ರೆ ಆಶಾದಾಯಕ ಅಂಶ, 1 ಸಿಂಗಲ್ ಬಂದ್ರೆ ಮತ್ತೆ ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತದೆ. ಈ ಬಾರಿಯ ಸತ ಚೆಂಡು ಬಾಯಿ ನೋಡ್ತಾ ಡಿಪೆಕ್ಸ್ ಕವಚ ವಿಭಾಗದಲ್ಲಿ ಒಂದೊಂದು ಪೂರೈಕೆಯನ್ನು ಮಾಡಿದ್ರು. 2ನೇ ಓಟದ ಪ್ರಯತ್ನ, ರನ್ಔಟ್ ಅವಕಾಶ ಸುಲಭವಾಗಿ ಕೈ ಚೆಲ್ಲಿದ್ರು. 3ನೇ ಓಟ ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇಲ್ಲ. ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರು. ಬಹುಶಃ ಥ್ರೋ ಕರೆಕ್ಟ್ ಆಗಿ ಬಂದಿದ್ರೆ, ಡೈರೆಕ್ಟ್ ಹಿಟ್ ಬಂದಿದ್ರೆ ಆಟಗಾರನ ಇನ್ನಿಂಗ್ಸ್ ಕ್ಲೋಸ್. ಈಗ 1ಕ್ಕೆ 1. 1 ball 1 runs required. ಪಂದ್ಯಾಟ ಟೈ ಆದ್ರೆ ಪಾಯಿಂಟ್ ಶೇರ್. ಹಲೋ, ಥ್ಯಾಂಕ್ ಯು ಡಿಜೆ. ಈಗಾಗಲೇ ನಮ್ಮಿಂದ ಯಶಸ್ವಿ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ ಗಣ್ಯ ವ್ಯಕ್ತಿಗಳು, ಜಿಲ್ಲಾ ಪಂಚಾಯಿತಿ ಎಲ್ಲ ಸದಸ್ಯರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಚಿತ್ರದುರ್ಗದ ಶಾಂತಚಿತ್ತ ಪ್ರೇಕ್ಷಕರು ಮತ್ತು ಕ್ರೀಡಾ ಪ್ರೋತ್ಸಾಹಕರು ಈಗಾಗಲೇ ಸಮಯ ಸರಿತಾ ಇದ್ದಂತೆ ಕ್ರೀಡಾಂಗಣ ಚಿಕ್ಕದಾಗ್ತಾ ಇದೆ, ಪ್ರೇಕ್ಷಕರ ಸಂಖ್ಯೆ ದೊಡ್ಡದಾಗ್ತಾ ಇದೆ. 1ಕ್ಕೆ 1. ಈ ಬಾರಿ ಎಸೆತ ಚೆಂಡು, ಕಾಟ್ಬ್ಯಾನ್ಗೆ ಬಲವಾದ ಮನವಿ. ತನ್ಮೂಲಕ ರೆಡ್ ಬ್ಯಾಕ್ಸ್ ಪಂದ್ಯಾಟವನ್ನು ಟೈ ಮಾಡ್ತಾ ಇದೆ. ಪಾಯಿಂಟ್ ಶೇರ್.